ದೊಡ್ಡ ಜಮೀನಿದೆ ಅಂತ ಹೇಳಿದ್ರೆ ಬಹಳ ಶ್ರೀಮಂತರು ಏನಲ್ಲ, ದೊಡ್ಡ ಸಾಲಗಾರರು ಅಂತಾನೆ ಅರ್ಥ. ಯಾಕೆ ಕರಡಿ ಹಾವಳಿ ಜಾಸ್ತಿ. ಹಣ್ಣು ಅಂತ ಹೇಳ್ಬಿಟ್ಟು ಎಲ್ಲ ಗಿಡ ಎಲ್ಲ ಮುರಿದಾಕ್ಬಿಡುತ್ತೆ, ಹಣ್ಣು ಕಿತ್ಕೊಳಕ್ ಹೋಗುತ್ತೆ. ವುಡ್ಡು ಕೂಡ ತುಂಬಾ ಸಾಫ್ಟ್ ಇದೆ, ಹಿಂಗ ಅನ್ಬಿಟ್ರೆ ಮುರಿದೋಗುತ್ತೆ ಇದು. ಸೊ ಹಾಗಾಗಿ ಇದು ಹಣ್ಣು ತಿನ್ನುತ್ತೆ, ಬೀಜ ಅಲ್ಲೇ ಬಿಸಾಕಿರುತ್ತೆ, ಬೀಜ ನಮಗೆ ಸಿಗುತ್ತೆ. ನೀವು ಇದನ್ನ 100 ರೂಪಾಯಿ kg ಕೊಡ್ತಾ ಇದ್ದೀನಿ ಸಿಪ್ಪೆ ಸಮೇತ. ಏನಾಗುತ್ತೆ, ಈಗ ನೀವು ಅಂಗಡಿಲಿ 1400 ರೂಪಾಯಿ kg ಇದೆ. ನೀವು ನಿಮ್ಮ ಮನೆಯ ಹತ್ತಿರದ ಅಂಗಡಿಲಿ 1 kg ಗೋಡಂಬಿ ತೊಗೊಂಡೋದ್ರೆ ಪ್ಯಾಕ್ಡ್ ಬ್ರ್ಯಾಂಡೆಡ್ 1400 ಇದೆ. ಸೊ ನೀವು ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೋಗಿ ಹಂಗೆ ಮಾಡಿದ್ರೆ 1100 ಅಂತೂ ನಿಮಗೆ ಹೋಲ್ಸೇಲಾಗಿ ಸಿಗುತ್ತೆ 10 kg ತೊಗೊಂಡ್ರೆ. ಮತ್ತು ನಾನು 100 ರೂಪಾಯಿ ಕೊಡ್ತಿದ್ದೀನಲ್ಲ, ನದ ಸೀಮೆನೇ ಇದು, ಬಯಲು ಸೀಮೆ. ಹಾಗಾಗಿ ಅದೇ ಪ್ಲಾಟು ಇಲ್ಲಿ ಮನೆ ಹತ್ತಿರ, ಇಲ್ಲಿ ನೋಡಿ ಎಷ್ಟು ಕೆಲಸ ಆಗಿದೆ. ಟ್ರ್ಯಾಕ್ಟ್ರಲ್ಲಿ ಸಾಫ್ ಮಾಡಿದ್ದೀನಿ, ಒಂದೊಂದು ಗಿಡಕ್ಕೆ ಒಂದು ಬೋರ್ಡ್ ಇಟ್ಟಿದ್ದೀನಿ, ಡ್ರಿಪ್ ಲೈನ್ ಹಾಕಿದ್ದೀನಿ. ಅದು ಜನಗಳು ಬಂದು ನನಗೆ ಕೊಟ್ಟಿರ್ತಕ್ಕಂಥದ್ದು ಅನುಕೂಲ. ಸೊ ಪ್ರತಿಯೊಂದಕ್ಕೂ ಡ್ರಿಪ್ ಲೈನು, ಅದಕ್ಕೊಂದು ನಳ, ಆ ಥರ ಒಂದು ವ್ಯವಸ್ಥೆ. ಆ ಕಡೆ ಅಲ್ಲೆಲ್ಲ ಕೆಲಸ ಜಾಸ್ತಿ. ಇದು ಸೆಷನ್ ಸರ್ಕಲ್, ಈ ಒಂದು ಬಯಲು ಸೀಮೆಯ ಹೊಂಬಿಸಿಲ ಕಾನನದಲ್ಲಿ ನನ್ನ ಸೆಷನ್ ಸರ್ಕಲ್, ತರಗತಿ ವೃತ್ತ. ಇಲ್ಲಿ ಆಸಕ್ತರು ಬಂದಾಗ ನಾನು ಅವ್ರನ್ನ ಇಲ್ಲಿ ಕೂಡಿಸ್ಕೊಂಡು, ಹೊರಗಡೆ ಎಷ್ಟೇ ಬಿಸಿಲಿರಲಿ ಇಲ್ಲಿ ಯಾವಾಗಲೂ ತಂಪಿರುತ್ತೆ. ಸುತ್ತಲೂ 360 ಡಿಗ್ರಿನೂ ನೆರಳು ಇದ್ದೇ ಇರುತ್ತೆ. ಸೂರ್ಯ ಆ ಕಡೆ ಬರಲಿ, ಈ ಕಡೆ ಕುತ್ಕೊಂತೀವಿ, ಬಂದರೆ ಆ ಕಡೆ ಹೋಗ್ತೀವಿ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ಕರಡಿ ಕೆತ್ತಿದೆ ನೋಡಿ. ಇದು ಕರಡಿ ಕೆತ್ತಿರೋದು, ಅದಕ್ಕೆ ಗೆದ್ಲು ಅಂದ್ರೆ ತುಂಬಾ ಇಷ್ಟ. ಇಲ್ಲೆಲ್ಲ ನಮಗೆ ಕರಡಿ ಮಾಡಿರೋದು. ಮಾವು ಅಲ್ಲಿ ಮಿಡಿ ಮಾವಿದೆ, ಆ ಕಡೆ ಇರ್ಲಿ ನೋಡೋಣ ಅಂತ ಹೇಳಿ ಆಲ್ಫಾನ್ಸೋ ಹಾಕಿದ್ದೀನಿ, ಅಲ್ಲಿ ಇಮಾಮ್ ಪಸಂದ್ ಹಾಕಿದ್ದೀನಿ, ದಶಹರಿ ಹಾಕಿದ್ದೀನಿ, ಕೇಸರ್ ಹಾಕಿದ್ದೀನಿ. ಹಾಗೆ ಒಂದಷ್ಟು ವೆರೈಟೀಸು ಯಾವ್ಯಾವ್ದು ಸಿಗುತ್ತೋ ಆ ಥರ ವೆರೈಟೀಸ್ಗಳನ್ನ ಹಾಕಿದ್ದೀನಿ. ನಮ್ಮ ತಾಪಮಾನ ವಾತಾವರಣಕ್ಕೆ ಅದು ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ನಂದು ಒಂದು ಸ್ಯಾಂಪಲ್ ಆಯಿತು. ಬೃಹತ್ತಾದ ಕೆರೆ, ಒಂದು ಹೆಕ್ಟೇರ್ ಕೆರೆ. ಎಲ್ಲರೂ ಅಂತರ್ಜಲ ತಗೊಳ್ಳೋದ್ರಲ್ಲೇ ಇದ್ದಾರೆ. ಅಂತರ್ಜಲ ತುಂಬಿಸ್ತಕ್ಕಂಥ ಕೆರೆ ಮಾಡೋಣ ಅಂತ ಅನಿಸ್ತು. ಆ ಕೆರೆ ಮಾಡೋ ನಿಟ್ಟಿನಲ್ಲಿ ಹುಡುಕಾಟದಲ್ಲಿದ್ದಾಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಒಂದು ಬಂತು, ಮೀನುಗಾರಿಕೆ ಇಲಾಖೆ. ಆ ಮೀನಿನ ಹಾರ್ವೆಸ್ಟಿಂಗು ನಮ್ಮದು ವರ್ಷಕ್ಕೊಮ್ಮೆ ನಡೆಯುತ್ತೆ. ಅಲ್ಲಿ ನಾವು ನಾಟಿ ತಳಿಗಳು ಯಾವ್ಯಾವ್ದಿದೆ, ಕಾಮನ್ ಕಾರ್ಪು, ಗ್ರಾಸ್ ಕಾರ್ಪು, ಕಾಟ್ಲಾ, ರೋಹು, ಮೃಗಾಲು, ಅವೆಲ್ಲ 1,000 ಮೀನು ನಮಗೆ 350-400 ರೂಪಾಯಿಗೆ ಇಲ್ಲೇ ಶಿವಪುರ ಮೀನುಗಾರಿಕಾ ಕೇಂದ್ರ ಮತ್ತು ಪ್ರೈವೇಟ್ ಇದರಲ್ಲೂ ಸಿಗುತ್ತೆ. ತಂದು ಇದು ನಮ್ಮ ಶ್ರೀ ಫಾರ್ಮ್ ಗೋಡಂಬಿ ತೋಟ. ಇಲ್ಲಿ ಗೋಡಂಬಿ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಇಲ್ಲಿ ನನಗೆ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ. ತುಂಬ ಲಾರ್ಜ್ ಏರಿಯಾ, ದೊಡ್ಡ ಜಮೀನಿದೆ ಅಂತ ಹೇಳಿದ್ರೆ ಬಹಳ ಶ್ರೀಮಂತರು ಅಂತಲ್ಲ, ದೊಡ್ಡ ಸಾಲಗಾರರು ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಅದಂತ ಖರ್ಚುಗಳನ್ನು ಮಾಡಬೇಕು. ದೊಡ್ಡ ಜಮೀನಿದೆ ಅಂತ ಹೇಳಿದ್ರೆ ಬಹಳ ಶ್ರೀಮಂತರು ಏನಲ್ಲ, ದೊಡ್ಡ ಸಾಲಗಾರರು ಅಂತಾನೆ ಅರ್ಥ. ಯಾಕಂದ್ರೆ ಇಲ್ಲಿ ಅಷ್ಟು ಅಮೌಂಟ್ ಆಫ್ ಲೇಬರ್ಸ್ ಇನ್ವಾಲ್ವ್ ಆಗಬೇಕಾಗತ್ತೆ. ಈಗ ಒಂದು ಗಿಡ ನಾನು ತಂದಿಲ್ಲಿ ಹಾಕ್ಬೇಕು ಅಂದ್ರೆ ಆ ಗಿಡದ ಅಮೌಂಟು, ಗುಂಡಿ ಅಮೌಂಟು, ಗೊಬ್ಬರದ ಅಮೌಂಟು, ಅದು ನಿರ್ವಹಣೆ ಮಾಡ್ತಕ್ಕಂಥ ರೂಟೀನ್ ಅಮೌಂಟು, ಆಮೇಲೆ ಆ ಒಂದು ಫಲ ಕಿತ್ಬಿಟ್ಟು ತೊಗೊಂಡು ಹೋಗೋದಕ್ಕೆ. ಸಣ್ಣ ಪ್ರಮಾಣದಲ್ಲಿದ್ದರೆ ಸಣ್ಣ ಖರ್ಚು, ದೊಡ್ಡ ಪ್ರಮಾಣದಲ್ಲಿದ್ದರೆ ದೊಡ್ಡ ಖರ್ಚು. ಹಾಗಾದ್ರೆ ನೀವು ಖರ್ಚು ಹಾರ್ವೆಸ್ಟ್ ಮಾಡಿದ್ಮೇಲೆ ಅದು ಬಂದ್ಬಿಡುತ್ತೆ, ಅದು ಮಾರ್ಕೆಟ್ ಏರಿಳಿತದ ಮೇಲೆ ನಿಂತಿರುತ್ತೆ. ಹಾಗಾಗಿ ಜಾಗ ಜಾಸ್ತಿ ಆದಷ್ಟು ನಮಗೆ ಖರ್ಚು ಲಾಸು ಹೆಚ್ಚಿರುತ್ತೆ. ಓವರ್ ಆಗಿ ಎಕ್ಸೆಪ್ಷನ್ಸ್ ಇದ್ದಾರೆ, ಎಲ್ಲ ಕಡೆ ಇರುತ್ತೆ. ಹಾಗಾಗಿ ಸೊ ಇಲ್ಲಿ ನನಗೆ ಜಾಸ್ತಿ ಖರ್ಚಾಗಬಾರ್ದು. ಆಮೇಲೆ ಈ ಮಣ್ಣು ಕೂಡ ಇಲ್ಲಿ ಅಂಥ ಫರ್ಟೈಲ್ ಏನಲ್ಲ. ನೀವಿಲ್ಲಿ ಗಮನಿಸ್ಬೋದು, ಸ್ಯಾಂಡಿ ಲೋಮ್ ಸಾಯಿಲು, ಬಿಳಿ ಮಸಾರಿ. ಇಲ್ಲಿ ಮಳೆ ಬಿದ್ದು ಹೋಗಿ ಇದು ಏನಾಗುತ್ತೆ, ಕೊಚ್ಕೊಂಡು ಹೋಗೋ ಜಮೀನಿದು. ಮೊದಲಿಂದನೂ ಇಲ್ಲಿ ಅಷ್ಟು ಕಲ್ಟಿವೇಶನ್ ಇರಲಿಲ್ಲ, ಪಡ ಬಿಟ್ಬಿಟ್ಟಿದ್ರು. ಹಾಗೆ ಯಾವಾಗೋ ಯಾರೋ ಒಂದಷ್ಟು ಸಜ್ಜೆ ಉಕ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ರು. ಮತ್ತು ಅಲ್ಲಲ್ಲಿ ಬಂಡೆಗಳು, ಆ ಬಂಡೆಗಳು ನಿಮ್ಗಲ್ಲಿ ದೂರದಲ್ಲಿ ಕಾಣುತ್ತೆ ನೋಡಿ. ಮತ್ತೆ ಪೊದೆಗಳು, ಟ್ರ್ಯಾಕ್ಟರ್ ಆಗಲಿ ಗಳೆ ಆಗಲಿ ಸೀದಾ ಒಂದು ಸಾಲು ಇಟ್ಕೊಂಡು ಹೋಗ್ತಕ್ಕಂತಹ ಪ್ಲಾಟ್ ಅಲ್ಲ ಇದು. ಹಾಗಾಗಿ ಇಲ್ಲಿ ನಾನು ಗೋಡಂಬಿ ಆಯ್ಕೆ ಮಾಡಿಕೊಂಡೆ. ಮತ್ತು ಒಂದು ಡೌಟ್ ಬರಬಹುದು, ಗೋಡಂಬಿ ಕರಾವಳಿ ತೀರದ್ದಲ್ಲ, ಇಲ್ಲಿ ಹೆಂಗೆ? ಇದು ವೆಂಗುರ್ಲಾ 4 ಅಂತ ಹೇಳಿ, ಮಹಾರಾಷ್ಟ್ರದಲ್ಲಿ ವೆಂಗುರ್ಲಾ ಅಂತ ಒಂದು ಹಳ್ಳಿ ಇದೆ. ಸೊ ಆ ವೆಂಗುರ್ಲಾ 4 ಅನ್ನೋದು ಅದು ನಮಗೆ ತುಂಬ ಜಾಸ್ತಿ ಟೆಂಪ್ರೇಚರ್ ಇದ್ರೂ ಆಗುತ್ತೆ. ಈಗ ಪುತ್ತೂರು ವೆರೈಟೀಸು, ಆ ಥರದ ವೆರೈಟೀಸ್ ಅದು ಕರಾವಳಿ ಸೂಕ್ತ, ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಈ ಥರ ದೊಡ್ಡ ಹಣ್ಣು ಬರುತ್ತೆ. ಮತ್ತು ಇನ್ನೊಂದು ವಿಶೇಷ, ಈಗ ನೋಡಿ ಮುಟ್ಟಿದ ತಕ್ಷಣ ಬಂದೇ ಬಿಡ್ತು, ಅಂದರೆ ಫುಲ್ಲು ರೈಪ್ ಆಗಿದೆ ಗೋಡಂಬಿ. ಹಾಗಾಗಿ ಇದು ಗೋಡಂಬಿಯಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಜಗತ್ತಿನ ಏಕೈಕ ಹಣ್ಣು ಬೀಜವನ್ನು ಹೊರಗಡೆ ತೊಗೊಂಬರುತ್ತೆ. ಇಲ್ಲಿ ನಮ್ಮ ಕರಡಿ ಹಾವಳಿ ಜಾಸ್ತಿ. ಹಣ್ಣು ಅಂತ ಹೇಳ್ಬಿಟ್ಟು ಎಲ್ಲ ಗಿಡ ಎಲ್ಲ ಮುರಿದಾಕ್ಬಿಡುತ್ತೆ, ಹಣ್ಣು ಕಿತ್ಕೊಳಕ್ಕೆ ಹೋಗುತ್ತೆ. ವುಡ್ಡು ಕೂಡ ತುಂಬ ಸಾಫ್ಟ್ ಇದೆ, ಹಿಂಗೆ ಅಂದ್ಬಿಟ್ರೆ ಮುರಿದೋಗುತ್ತೆ ಇದು. ಸೊ ಹಾಗಾಗಿ ಇದು ಹಣ್ಣು ತಿನ್ನುತ್ತೆ, ಬೀಜ ಅಲ್ಲೇ ಬಿಸಾಕಿರುತ್ತೆ, ಬೀಜ ನಮಗೆ ಸಿಗುತ್ತೆ. ನೀವು ನೋಡಬಹುದು, ಇಲ್ಲೊಂದು ಬೀಜ ಇದೆ, ಇಲ್ಲೊಂದು ಬೀಜ ಇದೆ,
ಇದು ನೋಡಿ, ಇದು ಹಣ್ಣು ಹೋಯ್ತು. ಆಮೇಲೆ ಇದನ್ನ ಮುಂದೆ ಫೆನ್ನಿ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು. ಮಾಡಿದ್ರೆ ಮೌಲ್ಯವರ್ಧನೆಗೆ ಬಹಳಷ್ಟು ಇದೆ. ಇಲ್ಲಿ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ನಾನಿಲ್ಲಿ ಕಾಲಿಡಲ್ಲ, ಆಗ ಟೈಮ್ ಇರಲ್ಲ. ಆಮೇಲೆ ಕೆಲಸನೂ ಇದರಲ್ಲಿ ತುಂಬ ಕಮ್ಮಿ. ಗಳೆ ಹೊಡೆದಿಲ್ಲ, ಮಧ್ಯದಲ್ಲಿ ಟ್ರ್ಯಾಕ್ಟರ್ ಸಾಲ್ ಮಾಡಿಲ್ಲ, ಬೋತ್ ಸಾಲ್ ಮಾಡಿಲ್ಲ, ಡ್ರಿಪ್ ಲೈನ್ ಮಾಡಿಲ್ಲ, ನೀರು ಕೊಟ್ಟಿಲ್ಲ. ಮಳೆಗಾಲದಲ್ಲಿ ನಾನು ಗುಂಡಿ ತೋಡಿ ಒನ್ ಟೈಮ್ ಮೆನ್ಯೂರಿಂಗ್ ಏನು ಮಾಡಿದ್ದೀನಿ, ಆ ಮೆನ್ಯೂರಿಂಗ್ ಮಾಡಿ ಗಿಡ ಹಚ್ಚಿದ ಮೇಲೆ ಮುಗಿದು ಹೋಯ್ತು. ಆಮೇಲಿಂದ ನಾನು ಏನಂದರೆ ಏನೂ ನೀರು ಕೊಟ್ಟಿಲ್ಲ. ನೀವು ಇಲ್ಲಿ ಗಮನಿಸ್ಬೋದು, ನೀರು ಕೊಡೋಕೆ ಆಗೋದು ಇಲ್ಲ. ಲಾರ್ಜ್ ಇಷ್ಟಿಷ್ಟು ಉದ್ದ ಇದೆ ಮತ್ತು ಸಿಕ್ಕಾಪಟ್ಟೆ ಬಿಸಿಲು. ಆಮೇಲೆ ಇದರಲ್ಲಿ ಆಮೇಲೆ ನಾನು ಇದನ್ನು ಗೋಡಂಬಿ ಬೆಳೀರಿ ಅಂತ ನಾನು ಇದಕ್ಕೆ ರಾಯಭಾರಿ ಅಲ್ಲ. ಜಾಗ ಜಾಸ್ತಿ ಇದೆಯಪ್ಪ, ನಮ್ಮ ತೋಟಕ್ಕೆ ನಾವು ಹೋಗೋಕ್ಕಾಗಲ್ಲ. ವರ್ಷಕ್ಕೆ ಬರೀ ಕೆಲವು ಸತಿ ನಾವು ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀವಿ, ಕೆಲಸನೂ ಮಾಡಲ್ಲ. ಅಂಥವ್ರಿಗೆ ಇದು ಓಕೆ. ರಾಕ್ಷಸನ ಥರ ಬೆಳೆಯುತ್ತೆ, ಬಹಳ ಅಗ್ರೆಸಿವ್ ಇದು. ಹಾಗಾಗಿ ಇದು ಗೋಡಂಬಿ ಎಕ್ಸ್ಟ್ರಾ ನೋಡಿ, ಮುಟ್ಟಿದ ತಕ್ಷಣ ಬಂದ್ಬಿಡ್ತು, ಅಷ್ಟೊಂದು ರೈಪ್ ಆಗಿದೆ ಆಲ್ರೆಡಿ. ಇದು ಮಾವಿನ ಟೈಮಲ್ಲೇ ಕುಯ್ಬೇಕಷ್ಟೇ. ಆಮೇಲೆ ಇದು ನಾನು ಈಗ ಇದನ್ನ 100 ರೂಪಾಯಿ kg ಕೊಡ್ತಾ ಇದ್ದೀನಿ, ಸಿಪ್ಪೆ ಸಮೇತ. ಏನಾಗುತ್ತೆ, ಈಗ ನೀವು ಅಂಗಡಿಲಿ 1400 ರೂಪಾಯಿ kg ಇದೆ. ನೀವು ನಿಮ್ಮ ಮನೆಯ ಹತ್ತಿರದ ಅಂಗಡಿಲಿ 1 kg ಗೋಡಂಬಿ ತೊಗೊಂಡೋದ್ರೆ ಪ್ಯಾಕ್ಡ್ ಬ್ರ್ಯಾಂಡೆಡ್ 1400 ಇದೆ. ಸೊ ನೀವು ಹಾಗೆ ಸ್ವಲ್ಪ ದೊಡ್ಡ ಅಂಗಡಿಗಳಲ್ಲಿ ಹೋಗಿ ಹಂಗೆ ಮಾಡಿದ್ರೆ 1100 ಅಂತೂ ನಿಮಗೆ ಹೋಲ್ಸೇಲಾಗಿ ಸಿಗುತ್ತೆ 10 kg ತೊಗೊಂಡ್ರೆ. ಮತ್ತು ನಾನು 100 ರೂಪಾಯಿ ಕೊಡ್ತಿದ್ದೀನಲ್ಲ, 100 ರೂಪಾಯಿ kg. ಈ ಸಿಪ್ಪೆ ಸಹಿತ 70% ಬರೀ ವೇಸ್ಟೇಜ್ ಹೋಗುತ್ತೆ. ಇದು ನಾವು ಮನುಷ್ಯರು ಸಣ್ಣ ಪ್ರಮಾಣದಲ್ಲಿ ಮಾಡಬಹುದು. ಇದು ದೊಡ್ಡ ಮಷಿನ್ಸ್ಗಳೇ ಬೇಕು. ಇದನ್ನ ಬೇಯಿಸಿ ತೊಗಟೆ ತೆಗೆದು, ಮತ್ತು ಇದು ಬಹಳ ಅಸಿಡಿಕ್ ನೇಚರ್ ಇರುತ್ತೆ. ನಾವು ಇದನ್ನ ಹುರಿದ್ಬಿಟ್ಟು ಮಾಡಿದಾಗ ಒಂಥರ ಟಾರ್ ಬರುತ್ತೆ, ಅದು ಪಾಯ್ಸನಸ್ ಗ್ಯಾಸ್ ಥರ ಆಗುತ್ತೆ. ಅದಕ್ಕೆ ಇದು ಇಂಡಸ್ಟ್ರಿ ಲೆವೆಲಲ್ಲೇ ಮಾಡೋದು ಉತ್ತಮ. ಸಣ್ಣ ಪ್ರಮಾಣದಲ್ಲಿ ಏನಾಗಲ್ಲ, ದೊಡ್ಡ ಪ್ರಮಾಣದಲ್ಲಿ ಅಂದರೆ ಇದನ್ನು ನಾವು ದೊಡ್ಡ ಇದು ಕೊಡ್ಬೇಕು. ಅದು ನಾವೇ ಒಂದು ಸಣ್ಣದು ಇಂಡಸ್ಟ್ರಿನೂ ಹಾಕ್ಬೋದು. ಆ ಥರ ಇದ್ರು ಮೌಲ್ಯವರ್ಧನೆ ನಾಟ್ ಅಡ್ವೈಸಬಲ್. ಜಾಗ ಜಾಸ್ತಿ ಇತ್ತು, ವೇಸ್ಟ್ ಲ್ಯಾಂಡ್ ಇತ್ತು, ಆಮೇಲೆ ಮಣ್ಣು ಅಷ್ಟೇನು ಓಕೆ ಇರಲಿಲ್ಲ. ತುಂಬ ಚೆನ್ನಾಗಿರೋ ಮಣ್ಣಿತ್ತು, ನೀರಿತ್ತು ಅಂತ ಹೇಳಿದ್ರೆ ಬೇರೆ ಗಿಡ ಬೆಳಿ, ಇದನ್ನು ಬೇಡ. ಎಕ್ಸ್ಟ್ರಾ ಆಯ್ತಪ್ಪ, ಇದು ಓಕೆ. ಆಮೇಲೆ ಇಲ್ಲಿ ಈ ಗೋಡಂಬಿ ಆಗಲಿ ಹುಣಸೆ ಆಗಲಿ ಯಾರು ಅದಕ್ಕೆ ಗೊಬ್ಬರಗಳು ಹಾಕೋ ಅಗತ್ಯ ಇರಲ್ಲ, ಬರ್ತಾ ಇರುತ್ತೆ. ಸೊ ಅದು ವಾತಾವರಣದಲ್ಲಿರ್ತಕ್ಕಂಥ ಅಂಶಗಳನ್ನು ಹೀರ್ಕೊಂಡು. ಇಲ್ಲಿ ನೋಡಿ ಹೆಂಗೆ ಇದು ಎಲೆ ಒಂಥರ ಲ್ಯಾಮಿನೇಷನ್ ಇದ್ದಂಗಿದೆ. ಲ್ಯಾಮಿನೇಷನ್ ಅಂದರೆ ಇದು ನೀರನ್ನು ಹೊರಗಡೆ ಬಿಡಲ್ಲ, ಎಲ್ಲ ಒಳಗಡೆ ಹೀರ್ಕೊಂಡು ಇರೋದ್ರಲ್ಲೇ ಇದು ತುಂಬ ಚೆನ್ನಾಗಿ ಬರುತ್ತೆ. ನೀರು ಕೊಟ್ಟಿಲ್ಲ, ಗೊಬ್ಬರ ಹಾಕಿಲ್ಲ, ಹಣ್ಣು ಬಂದ್ಬಿಟ್ಟಿದೆ. ಹಾಗಾಗಿ ಇದು ಒಂದು ಬರ ಆಧಾರಿತ, ಇದು ಬರದ ಸೀಮೆನೇ, ಇದು ಬಯಲು ಸೀಮೆ. ಹಾಗಾಗಿ ಅದೇ ಪ್ಲಾಟು ಇಲ್ಲಿ ಮನೆ ಹತ್ತಿರ. ಇಲ್ಲಿ ನೋಡಿ ಎಷ್ಟು ಕೆಲಸ ಆಗಿದೆ. ಟ್ರ್ಯಾಕ್ಟ್ರಲ್ಲಿ ಸಾಫ್ ಮಾಡಿದ್ದೀನಿ, ಒಂದೊಂದು ಗಿಡಕ್ಕೆ ಒಂದು ಬೋರ್ಡ್ ಇಟ್ಟಿದ್ದೀನಿ, ಡ್ರಿಪ್ ಲೈನ್ ಹಾಕಿದ್ದೀನಿ. ಅದು ಜನಗಳು ಬಂದು ನನಗೆ ಕೊಟ್ಟಿರ್ತಕ್ಕಂಥದ್ದು ಅನುಕೂಲ. ಸೊ ಪ್ರತಿಯೊಂದಕ್ಕೂ ಡ್ರಿಪ್ ಲೈನು, ಅದಕ್ಕೊಂದು ನಳ, ಆ ಥರ ಒಂದು ವ್ಯವಸ್ಥೆ. ಆ ಕಡೆ ಅಲ್ಲೆಲ್ಲ ಕೆಲಸ ಜಾಸ್ತಿ. ಇದು ನಂಗೆ ಬರೋಕ್ಕಾಗಲ್ಲ, ಹಂಗನ್ಬಿಟ್ಟು ಜಾಗನ ಫ್ರೀ ಬಿಡಲ್ಲ. ಎಷ್ಟೋ ಜನದ ಏನು ಗೊತ್ತಾ, ಜಾಗ ನಮ್ಗೆ ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಲೇಬರ್ ಸಿಗಲ್ಲ, ನಮಗೆ ಟೈಮ್ ಇಲ್ಲ, ನಾವು ಯಾವುದೋ ಒಂದು ಉದ್ಯೋಗಕ್ಕೆ ಕಮಿಟ್ ಆಗ್ಬಿಟ್ಟಿದ್ದೀವಿ, ಸಾಮಾಜಿಕ ಆರ್ಥಿಕ ಕೌಟುಂಬಿಕ ಅನೇಕ ಕಾರಣಗಳಿರುತ್ತೆ. ಅವ್ರ ಹೆಸರಲ್ಲಿ ಹೊಲ ಇರುತ್ತೆ, ಖಾಲಿ ಬಿಟ್ಟಿರ್ತಾರೆ. ರೋಡಲ್ಲಿ ನೀವು ಹಿಂಗೆ ಹೋಗ್ಬೋದು, ಲೆಫ್ಟ್ ಟು ರೈಟಲ್ಲಿ ಅಲ್ಲೊಂದು ಹೊಲ ಇರುತ್ತೆ, ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಖಾಲಿ ಲ್ಯಾಂಡ್ ಇರುತ್ತೆ. ಆ ಥರದವರು ಈ ಗೋಡಂಬಿನ ಆಯ್ಕೆ ಮಾಡ್ಬೋದು. ಬಟ್ ಹಾಕಬೇಕಾದ್ರೆ ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. JCB ಗುಂಡಿ ತೋಡಿಸ್ಬೇಕು, ಒಳ್ಳೆ ಗೊಬ್ಬರಗಳನ್ನು ಹಾಕಬೇಕು, ಒಂದು ಸತಿ ಕರೆಕ್ಟಾಗಿರೋ ಹದ ನೋಡಿಕೊಂಡು ಮಳೆಗಾಲದಲ್ಲಿ ಪ್ಲ್ಯಾಂಟ್ ಮಾಡಬೇಕು. 1 ವರ್ಷ ನೋಡಿಕೊಂಡ್ರೆ ಬೆಟರು. ಅಂದರೆ ಅವಾಗ ಅನುಕೂಲ ಆದಾಗ, ನೀರು ಕಮ್ಮಿ ಆದಾಗ 1 ವರ್ಷ ಅದು ಎದ್ದು ಬಿಡ್ತಪ್ಪ. ಬಡ್ಡೆ ನೋಡಿ, 2 ವರ್ಷದ ಗಿಡ ಸರ ಇದು, ಇಷ್ಟು ದಪ್ಪ ಬಡ್ಡೆ ಆಗಿದೆ. ಹಚ್ಚಬೇಕಾದ್ರೆ ಹೀಗಿತ್ತು, ಇದು ಇಷ್ಟೇ ಇದ್ದಿದ್ದು ಗಿಡ, ಇಷ್ಟಿತ್ತು ಗಿಡ. ಹಚ್ಚಬೇಕಾದ್ರೆ 2 ಇಯರ್ಸ್ಗೆ ಬಡ್ಡೆ ನೋಡಿ, 2 ಕೈಯಲ್ಲಿ ಹಿಡ್ಕೋಬೇಕು, ಅಷ್ಟು ದಪ್ಪ ಆಗಿದೆ. ತುಂಬ ಅಗ್ರೆಸಿವ್, ತುಂಬ ಚೆನ್ನಾಗಿ ಬರುತ್ತೆ ಗೋಡಂಬಿ. ಮಾಡಬಹುದು. ಯಾರು ಮಾಡಬಹುದು? ಜಾಸ್ತಿ ಲ್ಯಾಂಡ್ ಇದ್ದು, ವೇಸ್ಟ್ ಲ್ಯಾಂಡ್ ಇದ್ದು, ಉಬ್ಬು ತಗ್ಗು ಹೆಂಗೆಂಗೋ ಇದ್ದು, ಆ ತಾಪಮಾನ ನೋಡಿಕೊಂಡು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಅದೇ ನೀವು ಕರಾವಳಿ ತೀರದವರಾದ್ರೆ ಅಲ್ಲಿರ್ತಕ್ಕಂಥ ತಳಿನೇ ಆಯ್ಕೆ ಮಾಡ್ಕೊಳ್ಳಿ. ಗೋಡಂಬಿ ಬೆಳೆ ಏನೋ ಸುಲಭವಾಗಿ ಬೆಳಿಬಹುದು, ಆದರೆ ನಮಗಿಲ್ಲಿ ಮೂಲ ನಿವಾಸಿಗಳ ಕಾಟ ಇದೆ. ಇದು ನಮ್ಮ ಕಿಷ್ಕಿಂಧ ಬೆಲ್ಟು, ಗಂಗಾವತಿ ಏರಿಯಾ, ಹಂಪೆ ಏರಿಯಾ ಎಲ್ಲ ಕಡೆ ಗುಡ್ಡಗಾಡು, ಕುರುಚಲು ಗುಡ್ಡಗಳು. ಸೊ ಚಿರತೆ ಮತ್ತು ಕರಡಿಗಳಿಗೆ ಆವಾಸ ಸ್ಥಾನ. ಮೊದಲಿಂದ ಅವಿಲ್ಲಿದ್ದೇವೆ, ನಾವು ಬರೋಕ್ಕಿಂತ ಮುಂಚೆ ಅವಿಲ್ಲಿದ್ದೇವೆ. ಈ ಆಸ್ತಿ ಕರಡಿಗಳದು, ಚಿರತೆಗಳದು. ನಾವಿಲ್ಲಿ ಸಹಜೀವಿಗಳು, ಅವರ ಪರ್ಮಿಷನ್ ತೊಗೊಂಡು ನಾವಿಲ್ಲಿ ಜೀವನ ಮಾಡಬೇಕು. ಹಂಗಿರುತ್ತೆ. ಆ ಥರ ನಾವು ಪರಸ್ಪರ ಪೂರಕವಾಗಿ ಜೀವನ ಮಾಡಬೇಕಾಗತ್ತೆ. ಈ ಗೋಡಂಬಿ ಗಿಡ ಹಾಕಿದ್ರೆ ಕರಡಿಗಳಿಗೆ ಆಹ್ವಾನ ಕೊಟ್ಟಂಗೆ, ಬಾ 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 ಅಂತ ಹೇಳಿ. ಇದು ಸೀಸನಲ್ ಬರೋದ್ರಿಂದ ಅದು ನೋಡಿ. ಆಮೇಲೆ ಸಾಫ್ಟ್ ವುಡ್ ಇರೋದ್ರಿಂದ ಅದು ಹಣ್ಣಿಗೆ ಅಂತ ಬರುತ್ತೆ, ಅದು ಕೈ ಹಾಕುತ್ತೆ, ಎಳೆದು ಬಿಟ್ರೆ ಟಪ್ ಅಂತ ಮುರಿದೋಗುತ್ತೆ. ಗಮನಿಸ್ಬೋದು ನೀವು. ಖಾಂಡವ ದಹನ ಸರ್ವನಾಶ. ಹಾಗಾಗಿ ಒಂದ್ಸತಿ ಅದು ಕರಡಿ ಹಿಂಗೆ ಮಾಡಿದ್ರೆ ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ
ಇಡೀ ರಂಬೆನೆ ಮುರಿದೋಗುತ್ತೆ. ಇದು ಹೀಗೆ ಅದು ಸುಮ್ಮನೆ ಹಿಂಗೆ ಹಾಕಿದ್ರೆ ಭಾಳ ಸಾಫ್ಟ್ ವುಡ್ ಇದು ನೋಡಿ, ಬಂದೇ ಬಿಡ್ತೀವಿ. ಹೀಗೆ ಕರಡಿಗಳ ಉಪಟಳ ನಾವೇ ಅದಕ್ಕೆ ಕರಡಿದೆ ಕೆಲಸ, ನಾವೇ ಅದಕ್ಕೆ ವೀಳ್ಯ ಕೊಟ್ಟು ಕರೆದಂಗಾಗುತ್ತೆ. ಗೋಡಂಬಿ ಹೆಚ್ಚಿದ್ದೀನಿ ಬಾಯಿಲಿ ಅಂತ ಹೇಳಿ. ಅದು ಒಂದು ಸೀಸನ್, ಈ ಸೀಸನಲ್ಲಿ ಮಾತ್ರ. ಬಹಳಷ್ಟಿದೆ, ನಾನು ಲೆಕ್ಕಾಚಾರ ಸಮೇತ ಹೇಳಬಲ್ಲೆ. ನಾನು ಇಲ್ಲಿಗೆ ಬಂದಾಗ ಕೇವಲ 3 ಕರಡಿ ಇತ್ತು. ಆಮೇಲೆ ಅದ್ರ ಫ್ಯಾಮಿಲಿ ದೊಡ್ಡದಾಗಿ ಇವಾಗ 13 ತನಕ ಇದೆ. ಇದು ಕೊಪ್ಪಳ ತಾಲೂಕು ಗಂಗಾವತಿ ಕಿಷ್ಕಿಂದ ಬೆಲ್ಟ್ ಬರುತ್ತೆ. ಎಲ್ಲ ಕಡೆ ನೋಡಿದ್ರೆ ಅಲ್ಲಲ್ಲಿ ಕುರುಚಲು ಗುಡ್ಡಗಳು, ತುಂಬಾ ದೊಡ್ಡ ಪರ್ವತಗಳು ಅಲ್ಲ, ಅಲ್ಲಲ್ಲಿ ಗುಡ್ಡಗಳು. ಸೊ ಆ ಹೆಬಿಟೇಟ್ ಕರಡಿಗಳಿಗೆ ಒಳ್ಳೆ ಆವಾಸಸ್ಥಾನ. ಅದಕ್ಕೆ ಬೇಕಾದಂತಹ ಗೆದ್ದಿಲು, ಸಣ್ಣ ಪುಟ್ಟ ಹಣ್ಣುಗಳು ಅವೆಲ್ಲ ಸಾಕಷ್ಟು ಸಿಗುತ್ತೆ. ಹಾಗಾಗಿ ಹೌದು ಕರಡಿದೆ 100%. ಅದು ನಾವು ಇದನ್ನ ಸಂರಕ್ಷಣೆ, ಆ ಸ್ಮೆಲ್ಲು ಬಹಳ ದೂರ ತನಕ ಬರುತ್ತೆ. ನೀವು ಗೋಡಂಬಿ ಹಣ್ಣಿನ ರಸ ಮಾಡಿ ಕುಡೀರಿ, 1-2 ದಿನ ನಿಮ್ಮ ಶರ್ಟು ಬನೀನೆಲ್ಲ ಗೋಡಂಬಿ ಸ್ಮೆಲ್ಲೇ ಇರುತ್ತೆ. ಸೊ ಹಾಗಾಗಿ ಅದು ಬಹಳ ಸ್ಮೆಲ್. ಕರಡಿ ಮತ್ತೆ ಮೂಗಲ್ಲಿ ವಾಸನೆ ಹಿಡ್ಕೊಂಡೇ ಬರುತ್ತೆ. ಕಾಡಿಗಿರೋ ಭಾಷೆನೇ ಮೊದಲನೇದು ವಾಸನೆ, ಶಬ್ದ, ಆಮೇಲೆ ನೋಟ. ನಾವು ನೋಡ್ಬಿಟ್ಟಿದ್ದು ಗೋಡಂಬಿ ಅನ್ಕೊಂತೀವಿ, ಮೊದಲೇ ವಾಸನೆಯಲ್ಲಿ ಕಂಡು ಹಿಡಿದಿರುತ್ತೆ ಅದು. ಸೊ ಹಾಗಾಗಿ ಆ ಸ್ಮೆಲ್ ನೋಡ್ಕೊಂಡು ಯಾವ ದಿಕ್ಕಿನಿಂದ ಬರುತ್ತೆ ನೋಡ್ಕೊಂಡು ಬಂದ್ಬಿಡ್ತವೆ. ಅದ್ರದ್ದೇ ನೋಡಿ ಎಲ್ಲ ಖಾಂಡವ ದಹನ. ನಾವು ಅದಕ್ಕೆ ಅರಣ್ಯ ಇಲಾಖೆಗೆಲ್ಲ ಹೇಳಿದೀವಿ, ಏನು ಪ್ರಯೋಜನ ಆಗ್ಲಿಲ್ಲಪ್ಪ. ಅದು ಇರೋದು ಅವರು ಎಷ್ಟು ಅಂತ ಕೊಡ್ತಾರೆ, ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ. ಇದನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ನಿಮ್ಮ ಏರಿಯಲ್ಲಿ ಅಕಸ್ಮಾತ್ ಕರಡಿಗಳ ಸಂಖ್ಯೆ ಸುತ್ತಮುತ್ತಲು ಎಲ್ಲೇ ಇದ್ರೂ ನೀವು ಹಾಕಿದ್ರೆ ಖಂಡಿತ ಅದು ನಿಮ್ಮ ತೋಟಕ್ಕೆ ಬರೋದೆ. ಸೊ ಹಾಗಾಗಿ ಇದು ಒಂದು ಆತಂಕ ಇದ್ದೇ ಇರುತ್ತೆ. ಇಲ್ಲಿ ನಾನು ಇನ್ನೊಂದು ಕರಡಿಗಳು ಇಲ್ಲಿ ಗೋಡಂಬಿಗೆ ಇರೋದ್ರಿಂದ ಇಲ್ಲಿ ನಾನು ಖರ್ಚು ಮಾಡಿಲ್ಲ. ಗೋಡಂಬಿಗೆ ವೇಸ್ಟ್ ಜಾಗ ಇತ್ತು, ಹಾಗಾಗಿ ಚೆನ್ನಾಗಿ ಫಸಲು ಬಂದಿದೆ, ಇಲ್ಲೇ ಸೆಟಲ್ ಆಗಿರುತ್ತೆ. ನನ್ನ ಮುಖ್ಯ ಬೆಳೆಗಳು ಏನೇನಿದೆ ಅವೆಲ್ಲ ಸೇಫ್ಟಿಯಾಗಿ ಉಳಿದಿರುತ್ತೆ. ಹಾಗೆ ನಾನು ಒಂದು ಸೋಷಿಯಲ್ ಬ್ಯಾರಿಯರ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾವು ರೈತರು ಇಲ್ಲ ಅಂತ ಹೇಳಿದ್ರೆ ಯಾವ ಪ್ರಾಣಿಗಳು ಕಾಡಲ್ಲಿ ಇರೋಕ್ಕಾಗಲ್ಲ. ಅವು ಸಾಯಂಕಾಲ ಆದಮೇಲೆ ಕತ್ಲಾದ್ಮೇಲೆ ಕಾಡಿಂದ ಹೊರಗಡೆ ಬರುತ್ತೆ. ಆಹಾರ ಇರೋದು ರೈತರ ಭೂಮಿಯಲ್ಲೇ. ಸೊ ಫಾರೆಸ್ಟ್ ಅವರು ಪ್ರಾಣಿಗಳನ್ನ ಸಾಕ್ತಿಲ್ಲ ನನ್ನ ಪ್ರಕಾರ. ಇದು ನನ್ನ ವೈಯಕ್ತಿಕ ಅನಿಸಿಕೆ. ರೈತರಿಂದನೇ ಪ್ರಾಣಿಗಳೆಲ್ಲ ಉಳಿದಿರೋದು. ರೈತನಿಗೆ ಲಾಸ್ ಆದ್ರೂ ಪರವಾಗಿಲ್ಲ, ಅಲೋ ಮಾಡ್ತಿದ್ದಾನೆ, ನಡೀತಿದೆ. ಖಂಡಿತ ಲಾಸ್ ಆಗುತ್ತೆ ತುಂಬಾ. ಆ ಪ್ರಾಣಿಗಳಿಗೆ ಫೆನ್ಸ್ ಎಲ್ಲ ಇರಲ್ಲ, ಅವನ ಶಕ್ತಿ ಇರಲ್ಲ ಮಾಡ್ಕೊಳಕ್ಕೆ. ಈಗ ನನಗೂ ಇಷ್ಟು ದೊಡ್ಡ ಏರಿಯಾಗೆ ಫೆನ್ಸ್ ಮಾಡ್ಕೊಳಕ್ಕೆ 10 ವರ್ಷ ಆದ್ರೂ ಆಗ್ತಿಲ್ಲ. ಒಂದೊಂದು ಕಂಬಗಳು ಲೆಕ್ಕ ಹಾಕೊಂಡ್ರೆ, ಅದು ತಂತಿ ಲೇಬರು ಎಲ್ಲ ಲೆಕ್ಕ ಹಾಕೊಂಡ್ರೆ 1,000 ರೂಪಾಯಿ ತನಕ ಹೋಗುತ್ತೆ. ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ತೊಗೊಂಬರ್ಬೇಕು, ನಾಟಿ ಮಾಡಬೇಕು, ಒಳ್ಳೆ ಡೈಮಂಡ್ ಮೆಶ್ ಹಾಕಬೇಕು, ಅವನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಎಷ್ಟು 1 ಎಕರೆಗೆ ಏನಿಲ್ಲ ಅಂದ್ರೂ ಒಂದು 150 ಕಂಬಗಳು ಬೇಕು. ಲೆಕ್ಕ ಹಾಕೊಳ್ಳಿ ಎಷ್ಟೆಷ್ಟಾಗುತ್ತೆ. 42 ಎಕರೆ ಇದೆ. ಹಂಗೆ ನಾನು ಗುತ್ತಿಗೆ ತೊಗೊಂಡಿರೋದು ಲೆಕ್ಕ ಹಾಕೊಂಡ್ರೆ 120 ಎಕರೆ. ಫೆನ್ಸ್ ಮಾಡೋಕೆ ಆಗಲ್ಲ. ಇದು ನನ್ನ ಸೋಷಿಯಲ್ ಫೆನ್ಸಿಂಗ್. ಇದು ಬಸವನಪಾದ ಗಿಡ, ಆರಿ ಗಿಡ ಅಂತ ಕರೀತಾರೆ. ನನ್ನ ಸೆಷನ್ ಸರ್ಕಲ್ ಈ ಒಂದು ಬಯಲು ಸೀಮೆಯ ಹೊಂಬಿಸಿಲ ಕಾನನದಲ್ಲಿ ನನ್ನ ಸೆಷನ್ ಸರ್ಕಲ್ ತರಗತಿ ವೃತ್ತ. ಇಲ್ಲಿ ಆಸಕ್ತರು ಬಂದಾಗ ನಾನು ಅವ್ರನ್ನ ಇಲ್ಲಿ ಕೂಡಿಸ್ಕೊಂಡು ಹೊರಗಡೆ ಎಷ್ಟೇ ಬಿಸಿಲಿರಲಿ ಇಲ್ಲಿ ಯಾವಾಗಲೂ ತಂಪಿರುತ್ತೆ. ಸುತ್ತಲೂ 360 ಡಿಗ್ರಿನೂ ನೆರಳು ಇದ್ದೇ ಇರುತ್ತೆ. ಸೂರ್ಯ ಆ ಕಡೆ ಬರಲಿ, ಈ ಕಡೆ ಕುತ್ಕೊಂತೀವಿ, ಬಂದರೆ ಆ ಕಡೆ ಹೋಗ್ತೀವಿ. ಹಾಗಾಗಿ ತಂಪಾದ ವಾತಾವರಣ, ತಂಗಾಳಿ ಬೀಸುತ್ತೆ. ಇಲ್ಲಿ ನನ್ನ ತರಗತಿಗಳನ್ನು ಮಾಡ್ತೀನಿ. ರೈತನಾಗಿ ಏನು ತರಗತಿ ಮಾಡ್ತೀರಾ? ನಾನು ನಡೆದು ಬಂದ ಹಾದಿ ಏನಿದೆ ಆ ವಿಚಾರ ವಿನಿಮಯಗಳಾಗುತ್ತೆ. ಮತ್ತು ಆಮೇಲೆ ನಮ್ಮ ಸಮಾನ ಮನಸ್ಕರ ರೈತರ ಕೂಟುಗಳೇನಿವೆ ಅವು ಬಂದಿಲ್ಲಿ ನಾವು ವಿಚಾರ ವಿನಿಮಯಗಳು ಮಾಡ್ಕೊತೀವಿ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 365 ಡೇಸಲ್ಲಿ ಒಂದು 50% ಅಂದರೆ 150 ದಿನಕ್ಕಿಂತ ಹೆಚ್ಚು ಶಾಲಾ ಮಕ್ಕಳುಗಳ ಪ್ರವಾಸ ಇರುತ್ತೆ. ಇಲ್ಲೇ ಸೊಂಡೂರು ತಾಲೂಕಿಂದ ಒಂದು ದಿನ 1022 ಮಕ್ಕಳು ಬಂದಿದ್ರು ಇಲ್ಲಿ. ಸೊ ಅಷ್ಟು ಜನನ ಹ್ಯಾಂಡ್ಲ್ ಮಾಡಿದ್ವಿ. ಮೊದಲೇ ಎಲ್ಲ ನಾವು ಬೇಸ್ ವೈಸ್ ಸಿಸ್ಟಮ್ ಮಾಡಿ ಅವ್ರಿಗೆ ಏನು ಕಲಿಸ್ತೀವಿ ನಾವು? ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ, ಜೀವ ವೈವಿಧ್ಯತೆ, ಗಿಡ ಮರಗಳು ಯಾವ ರೀತಿ ಬೆಳೆಯುತ್ತೆ, ಮುಂಗಾರು ಹಿಂಗಾರು, ಋತುಮಾನ, ಸೂರ್ಯ ಯಾವ ಡೈರೆಕ್ಷನ್ ಚೇಂಜ್ ಆಗ್ತಾನೆ, ಗಾಳಿ ಯಾವ ದಿಕ್ಕಲ್ಲಿ ಬೀಸುತ್ತೆ, ಆಗ್ನೇಯ ಮಾರುತಗಳೇನು, ನೈಋತ್ಯ ಮಾರುತಗಳೇನು, ರಾತ್ರಿ ಹೊತ್ತಾಯಿತು ಅಂತ ಹೇಳಿದೆ ಕೆಸಿಯೋಪಿಯಾ, ಆಂಡ್ರೋಮಿಯಾ, ಈ ಥರದ್ದು ಮಕ್ಕಳಿಗೆ ಆಸಕ್ತಿ ನಾವು ಪ್ರಕೃತಿ ಪಾಠಗಳನ್ನು ಮಾಡ್ತೀವಿ. ಸೊ ಹಾಗಾಗಿ ನನ್ನದೇ ಆದಂತಹ ಸಮಾನ ಮನಸ್ಕರ ಟೀಮ್ ಇದೆ. ಅವರು ಬಂದು ಅವರು ಸಹಕಾರ ಕೊಡ್ತಾರೆ.
ಆಕಳದ ಬಗ್ಗೆ ಹೇಳ್ಕೊಡ್ತೀವಿ, ಜೇನಿನ ಬಗ್ಗೆ ಹೇಳ್ಕೊಡ್ತೀವಿ, ಮಕ್ಕಳಿಗೆ ಒಂದಷ್ಟು ಪ್ರಚೋದಿಸ್ತೀವಿ ಈ ವಿಚಾರಗಳ ಬಗ್ಗೆ. ಇವಾಗ ನಿಮಗೆ ಗೊತ್ತಿದೆ ತಾಂತ್ರಿಕ ಬಹಳ ಮುಂದೆ ಹೊರದಿರೋದ್ರಿಂದ ಈ ಟ್ಯಾಬ್ಲೆಟು, ಮೊಬೈಲು, ಲ್ಯಾಪ್ಟಾಪು ಇದ್ರ ಬಗ್ಗೆ ಹೆಚ್ಚು ಆಕರ್ಷಿತರಾಗ್ತಾರೆ. ಅದನ್ನು ಬಿಟ್ಟು ಕೂಡ ಜೀವನ ಇದೆ, ಅದು ತುಂಬ ಸುಂದರವಾಗಿದೆ ಅಂತಕ್ಕಂಥದ್ದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ನಾವು ಮಕ್ಕಳಿಗೆ ಫೀಡ್ ಮಾಡಬೇಕು. ಯಾವುದೇ ಸಂಸ್ಥೆಗಳಿಗೆ ಇಷ್ಟೆಲ್ಲ ಜಾಗ ಇರಲ್ಲ, ಅನುಕೂಲಗಳಿಗಿರಲ್ಲ. ಒಂದು ಕುದುರೆ ಲಾಯ, ಹಸು ಸಾಕೋದು ಅವೆಲ್ಲ ಆಗಲ್ಲ ಅವ್ರುಗಳಿಗೆ. ಹಾಗಾಗಿ ನಮ್ಮಲ್ಲಿ ಈ ಜಾಗ ಇದೆ, ಇಲ್ಲಿ ಏನಿದೆ ಅದನ್ನು ಪರಿಚಯ ಮಾಡಿಕೊಡ್ತೀವಿ. ಹಾಗಾಗಿ ಇದು ನಮ್ಮ ಕ್ಲಾಸ್ ರೂಮು, ನಿಸರ್ಗದ ಕ್ಲಾಸ್ ರೂಮ್, ಓಪನ್ ಕ್ಲಾಸ್ ರೂಮು. ಇದು ಅಂಡರ್ ದ ಟ್ರೀ. ಇದು ವರ್ತುಲಾಕಾರದಲ್ಲಿದೆ, ಅಲ್ಲಿ ವೇದಿಕೆ ಆಕಾರದಲ್ಲಿದೆ, ಇನ್ನೊಂದು ಶೇಡ್ ಲೆವೆಲ್. ಸೊ ಎಲ್ಲಾ ತರನು ಬೇರೆ ಬೇರೆ ಆಕಾರಗಳಲ್ಲಿ ಎಲ್ಲ ಓಪನ್ ಥಿಯೇಟರ್. ಒಂದು ನಮ್ದು ಗೋಶಾಲೆ, ಆಕಳು ಮನೆ ಏನ್ ಕರಿತೀನಿ ನಾನು, ಅಲ್ಲಿ ಒಂದು 250-300 ಜನ ಕುಳಿತುಕೊಂಡು ಕೇಳಬಹುದು. ಅಲ್ಲಿ ಗಿವಿಂಗ್ ಅಂಡ್ ಟೇಕಿಂಗ್ ಪಾಲಿಸಿ ಹಂಗಿರುತ್ತೆ, ಒಬ್ರು ಹೇಳ್ತೀವಿ ಇನ್ನೆಲ್ಲರೂ ಕೇಳಿಸ್ಕೊಳ್ತಾ ಇರ್ತಾರೆ. ಇಲ್ಲಿ ವಿಚಾರ ವಿನಿಮಯ ಸಂವಾದದ ಮುಖಾಂತರ ಆಗುತ್ತೆ. ಇನ್ನೊಂದು ಓಪನ್ ಥಿಯೇಟರ್, ಆ ಕಡೆ ಒಂದು ದೊಡ್ಡ ಮರದ ಕೆಳಗಡೆ ಸಾಲಿಗೆ ಹಾಕಿದೀವಿ, ನಮ್ಮ ಗ್ರೂಪ್ ಫೋಟೋಗಳಿರಲಿ ಮತ್ತೊಂದಿರಲಿ. ಆ ಥರದ್ದು ನಾವು ಇಡೀ ತೋಟನ ಒಂಥರ ಕಲಿಕಾ ಕೇಂದ್ರವಾಗಿ, ತರಬೇತಿ ಕೇಂದ್ರವಾಗಿ, ನಾವು ನಡೆದು ಬಂದ ಹಾದಿಯನ್ನ ಪರಿಚಯ ಮಾಡಿಕೊಳ್ಳುವ ಒಂದು ಪೂರಕವಾಗಿ ಅಲ್ಲಲ್ಲಿ ಈ ತರ ತಂಗುದಾಣಗಳನ್ನ, ನೆರಳಿನ ಆವರಣಗಳನ್ನ ಮಾಡಿಟ್ಕೊಂಡಿದ್ದೀವಿ. ಇಲ್ಲಿ ಹಾರಿಗಿಡದ ಕೆಳಗಡೆ ಯಾಕೆ ಮಾಡಿದ್ದೀನಿ ಅಂದ್ರೆ, ಮೊದಲಿಲ್ಲಿ ಅಭೇದ್ಯ ಪೊದೆ ಇತ್ತು, ನೀವು ಅಲ್ಲಿ ದೂರದಲ್ಲಿ ನೋಡಬಹುದು. ಅವೆಲ್ಲ ಅಲ್ಲಿ ಪೊದೆಗಳಿದೆಲ್ಲ ಆ ಥರ ಇತ್ತು, ಇಲ್ಲಿ ಬರಕ್ಕೆ ಹೆದರ್ಕೊಳ್ತಾ ಇದ್ರು. ಸೊ ಒಂದು ಕರೆಕ್ಟ್ ಆಗಿರೋ ಗಿಡನ ಸೆಲೆಕ್ಟ್ ಮಾಡ್ಕೊಂಡು ಸುತ್ತಮುತ್ತಲೆಲ್ಲ ಕ್ಲೀನ್ ಮಾಡಿಕೊಂಡು ಇರೋ ಮೆಟೀರಿಯಲ್ ಅಲ್ಲೇ ಈ ಒಂದು ಆವರಣ, ಇದಕ್ಕೇನು ಸಪ್ರೇಟ್ ಖರ್ಚೇನು ಮಾಡಿಲ್ಲ. ಒಂದು ಕ್ಲಾಸ್ ರೂಮ್ಗೆ ಏನೇನು ಖರ್ಚಾಗಬೇಕು ಇರೋ ಫೆಸಿಲಿಟಿಲೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ. ಆರಾಮಾಗಿ ಒಂದು 60 ಜನ ಕುಳಿತುಕೋಬಹುದು. ಈ ಜಾಗ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಇಲ್ಲಿ ಕೃಷಿ ಇದೆ. ಇವಾಗೇನು ಪಟಾ ಬೈಲು ಕಾಣಿಸ್ತಿದೆ, ಇಲ್ಲಿ ನೀವು ಸ್ಪ್ರಿಂಕ್ಲರು ನೋಡ್ಬೋದು. ಇಲ್ಲಿ ನಾವು ಶೇಂಗಾ ಬೆಳೆದಿದ್ವಿ, ಅಲ್ಲಿ ದೂರದಲ್ಲಿ ಒಂದಷ್ಟು ಪಕ್ಷಿಗಳು ಶೇಂಗಾ, ಇನ್ನ ಉಳಿದಿರೋ ಶೇಂಗಾನ ಕಿತ್ಕೊಂಡು ತಿಂತಾ ಇದೆ ನೋಡಿ. ಇಲ್ಲಿ ಅಗ್ರಿಕಲ್ಚರ್ ಬಗ್ಗೆ ನಾನು ಮಾತಾಡಬಹುದು ಇದೇ ಜಾಗದಲ್ಲಿ ಕೂತ್ಕೊಂಡು. ಆಮೇಲೆ ಆ ಕಡೆ ತೋರಿಸ್ತಾ ಹಾರ್ಟಿಕಲ್ಚರ್ ಬಗ್ಗೆ ಮಾತಾಡಬಹುದು, ನೀರಾವರಿ ಹಾರ್ಟಿಕಲ್ಚರ್ ಬಗ್ಗೆನೂ ಮಾತಾಡಬಹುದು, ನೀರಾವರಿ ಇಲ್ಲದ ಹಾರ್ಟಿಕಲ್ಚರ್ ಬಗ್ಗೆನೂ ಮಾತಾಡಬಹುದು. ದೂರದಲ್ಲಿ ನಮ್ಮ ಅಗ್ರಿ ಟೂರಿಸಂ ಕೂಡ ಕಾಣುತ್ತೆ. ಆಮೇಲೆ ಈಗ ಸಿನ್ನೂರು, ಗಂಗಾವತಿ, ರಾಯಚೂರು, ಮಾನ್ವಿ ಆ ಕಡೆ ಬೆಲ್ಟಪ್, ಅವರೆಲ್ಲ ಗದ್ದೆಯಲ್ಲಿ ಫೇಮಸ್ಸು. ಗದ್ದೆ ಬಗ್ಗೆನೂ ಮಾತಾಡಬಹುದು. ಯಾವ ಟಾಪಿಕ್ ಬೇಕು ಹೇಳಿ ಆ ಟಾಪಿಕ್ ಬಗ್ಗೆ ನಾವು ಅವರಿಗೆ ವಿಚಾರ ವಿನಿಮಯ ಅಥವಾ ನಮ್ಮ ಅನುಭವ ಹಂಚ್ಕೋಬಹುದು. ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ, ನಮಗೆ ಗೊತ್ತಿಲ್ಲ ಅಂತ ಹೇಳಿ ರಿಸೋರ್ಸನ್ನು ಕರ್ಕೊಂಡ್ಬಂದು ನಾವು ಸೆಟ್ ಮಾಡಿಕೊಡ್ತೀವಿ. ಆ ಥರದ್ದು ಇಲ್ಲಿ ನಡೀತಾ ಇದೆ. ಆಮೇಲೆ ಆ ಕೆರೆ, ಅದು ನ್ಯಾಚುರಲ್ ಕೆರೆ. ಜೌಗು ಪ್ರದೇಶದ ಮಹತ್ವದ ಬಗ್ಗೆ ನಾವು ತಿಳಿಸ್ಕೊಡ್ಬಹುದು. ನಾವು ಕೃಷಿ ಹೊಂಡ ಮಾಡಿದ್ವಿ, ಅದಕ್ಕೊಂದು ಟಾರ್ಪಾಲ್ ಹಾಕಿದ್ವಿ, ಊರು ಮಧ್ಯೆ ಯಾವುದೋ ಒಂದು ಕೆರೆಗೆ ನೀಟಾಗಿ ಕಲ್ಲು ಕಟ್ಬಿಟ್ಟು ಸಿಮೆಂಟ್ ಹಾಕಿದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಜೌಗು ಪ್ರದೇಶ ಇರಲ್ಲ. ಜೌಗು ಪ್ರದೇಶ ಸೂಸು ಮಣ್ಣು, ಸಣ್ಣ ಪುಟ್ಟ ಪಕ್ಷಿಗಳಿಗೆ, ದುಂಬಿಗಳಿಗೆ, ಚಿಟ್ಟೆಗಳಿಗೆ ಬಹಳ ಮಹತ್ವ. ಆ ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶಗಳನ್ನು ಅದು ಹೀರಿಕೊಂಡು ತನ್ನ ಆಹಾರ ಆಗಲಿ ಅಥವಾ ರೀಪ್ರೊಡಕ್ಷನ್ ಕೆಪಾಸಿಟಿ ಆಗಲಿ ಬೆಳೆಸ್ಕೊಳ್ತಕ್ಕಂಥದ್ದು ಒಂದು ಪ್ರಥಾ ಇದೆ. ಹಾಗಾಗಿ ಈ ಒಂದು ಜಾಗದಿಂದ ಸುತ್ತಮುತ್ತಲು ಈ ಕಡೆ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, IFS ಮಾಡೆಲ್ಗಳು, ಪ್ಯಾಡಿ ಮಾಡೆಲ್ಗಳು, ಮತ್ತೆ ಪಕ್ಷಿ ವೈವಿಧ್ಯತೆ ಪ್ರತಿಯೊಂದನ್ನು ನಾವಿಲ್ಲಿ ಕೂತಲ್ಲಿಂದನೇ ಪರಿಚಯಿಸಬಹುದು. ಇಲ್ಲಿಂದನೇ ಒಂದು ಕ್ಲಾಸ್ ಆದ್ಮೇಲೆ ಅಲ್ಲಿ ಕರ್ಕೊಂಡು ಹೋಗ್ಬೋದು, ಪ್ರಾಕ್ಟಿಕಲ್ ಮತ್ತೆ ಕರ್ಕೊಂಡ್ಬರ್ಬೋದು. ಹಾಗೆ ಈ ತರ ಸೂರ್ಯ ಹೆಂಗೆ 24 ದಿಕ್ಕಿರುತ್ತೆ, ಆ ಥರ 24 ಕಡೆನೂ ಎಲ್ಲರೂ ಕರ್ಕೊಂಡೋಗಿ ಮಕ್ಳು ಕರ್ಕೊಂಡು ಅವ್ರಿಗೆ ಆಕ್ಟಿವಿಟಿ ಕೊಡ್ಬೋದು. ಇಷ್ಟು ಎಲೆ ತಗೊಂಬನ್ನಿ, ಇಷ್ಟು ಗಿಡ ತಗೊಂಬನ್ನಿ, ಈ ಚಿತ್ರ ಬರೀರಿ, ಹಿಂಗೆ ಬರೀರಿ ಅಂತ ಹೇಳಿ. ಹಾಗಾಗಿ ಈ ಮತ್ತೆ ಇದು ತುಂಬಾ ಫೇಮಸ್. ತುಂಬಾ ಜನ ಬಂದಿದ್ದಾರೆ ಇಲ್ಲಿ ಸುತ್ತಮುತ್ತಲು. ಅನೇಕ ವಿದ್ಯಾರ್ಥಿಗಳಾಗ್ಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ, ಕೃಷಿ ಅಧಿಕಾರಿಗಳಾಗ್ಲಿ, ಅವರ ಕೃಷಿ ಸಖಿ, ಪಶು ಸಖಿ, ಭೂ ಸಖಿ, ಆ ಥರದ ಟೀಮ್ಗಳು ಏನಿದೆ, ಆತ್ಮ ಟೀಮ್ ಏನಿದೆ, ರೈತ ಸಂಪರ್ಕ ಕೇಂದ್ರದವರು, ಕೃಷಿ ವಿಜ್ಞಾನ ಕೇಂದ್ರದವರು, ಆ ಥರ ಜನ ಕರ್ಕೊಂಡ್ಬರ್ತಾರೆ. ಎಲ್ಲರದ್ದು ಸಪೋರ್ಟು ಇದೆ, ಅನೇಕ ಇಲಾಖೆಗಳ ಸಪೋರ್ಟು ಇದೆ. ಇಲ್ಲಿ ತರಬೇತಿ ಆಗಲಿ ಅಂತಕ್ಕಂಥ ಇಲ್ಲಿ ಒಂದೇ ಕಡೆ ಎಲ್ಲ ಸಿಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಕರಡಿ ಕೆತ್ತಿದೆ ನೋಡಿ. ಇದು ಕರಡಿ ಕೆತ್ತಿರೋದು, ಅದಕ್ಕೆ ಗೆದ್ಲು ಅಂದ್ರೆ ತುಂಬಾ ಇಷ್ಟ. ಇಲ್ಲೆಲ್ಲ ನಮಗೆ ಕರಡಿ ಮಾಡಿರೋದು ಇದೆಲ್ಲ ಕ್ವೈಟ್ ಕಾಮನ್. ಅಲ್ಲಿ ಇದೆಯಲ್ಲ, ಅದು ಸ್ಮೆಲ್ ನೋಡ್ಕೊಂಡು ಬರುತ್ತೆ. ಇದು ಅಲ್ಲಲ್ಲಿ ಮಾಡ್ತಾನೆ ಇರುತ್ತೆ. ನಾವು ಹೌದು, ಮಣ್ಣನ್ನು ಅದು ಒಳ್ಳೆ ಕಬ್ಬಣ ಇದ್ದಂಗೆ ಇರುತ್ತೆ. ಅದು 180-200 kg ಇರುತ್ತೆ. ಅದು ಸಕ್ಷನ್ ಮಾಡುತ್ತೆ. ಈಗ ಹಾವಿನ ಹುತ್ತ ಇರುತ್ತಲ್ಲ, ಮೇಲ್ಗಡೆ ಒಂದು ತೂತ್ ಮಾಡ್ಕೊಂಡು ಅದನ್ನ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಅಂತ ಹೇಳ್ಕೊಂಡ್ಬಿಟ್ರೆ ಅದು ಫುಲ್ ಗೆದ್ಲೆಲ್ಲ ಒಳಗಡೆ ಬರುತ್ತೆ. ಅದು ಬಹಳ ನ್ಯೂಟ್ರಿಯೆಂಟ್ಸ್, ಬಹಳ ಪೌಷ್ಟಿಕಾಂಶಯುಕ್ತವಾದಂಥ ಆಹಾರ. ಅದನ್ನೇ ಹುಳ, ಹುಪ್ಪಟೆ, ಗೆದ್ಲು ಎಲ್ಲ ಹುಡ್ಕೊಂಡು ಬರುತ್ತೆ. ಹಣ್ಣು ಸಿಕ್ಕರೆ ಹಣ್ಣು ಕಿತ್ತಾಕತ್ತೆ. ಸೊ ಹಾಗಾಗಿ ಅದು ಓಪನ್ ಆಗಿ ಓಡಾಡ್ಕೊಂಡಿರುತ್ತೆ. ಬಹಳ ಇಷ್ಟ ಅದಕ್ಕೆ, ಬಹಳ ಇಷ್ಟ. 100% ಅದೇ. ಆಮೇಲೆ ಇಲ್ಲಿ ತುಂಬಾ ಜನ
ಪಕ್ಷಿ ವೀಕ್ಷಕರು, ವನ್ಯಜೀವಿ ತಜ್ಞರು ಈ ಒಂದು ವಾತಾವರಣದಲ್ಲಿ ಬಂದು ಫೋಟೋಗ್ರಫಿ ಮಾಡ್ಕೊಳ್ಳೋಕ್ಕೆ, ಆಮೇಲೆ ವಿಚಾರ ತಿಳ್ಕೊಳ್ಳೋಕ್ಕೆ, ಆಮೇಲೆ ಚಿರತೆ ಹೆಜ್ಜೆ, ಕರಡಿ ಹೆಜ್ಜೆ ಅದರ ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾ ಇರ್ತಾರೆ. ಅವರ ಒಡನಾಟದಲ್ಲೂ ಅಲ್ಪ ಸ್ವಲ್ಪ ಜ್ಞಾನಾರ್ಜನೆ ಆಗಿದೆ ನನಗೆ. ಸೊ ಎಸ್ 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 ಖಂಡಿತ. ಯಾಕಂದ್ರೆ ಇಲ್ಲಿ ವಾತಾವರಣ ನೋಡಿ, ಇಲ್ಲಿ ವಾತಾವರಣ ಗಮನಿಸಬಹುದು ನೀವು. ಎಲ್ಲಾ ಬಗೆಯ ವಾತಾವರಣವನ್ನು ಇದೆ. ಕೆರೆ ಇದೆ, ಆ ಕೆರೆಗೆ ಅಂಟ್ಕೊಂಡು ಜೌಗು ಮಣ್ಣಿದೆ, ಜೌಗು ಪ್ರದೇಶ. ಆಮೇಲೆ ಅದ್ರ ಜೊತೆಗೆ ಗದ್ದೆ ಇದೆ, ಗದ್ದೆ ಜೊತೆ ನಾಲೆ ಇದೆ, ಆಮೇಲೆ ಸ್ಟೀಪ್ ಇದೆ, ಅಲ್ಲಲ್ಲಿ ಬೆಟ್ಟ ಗುಡ್ಡಗಳಿದೆ, ತೋಟಗಾರಿಕೆ ಇದೆ, ಬರ ಆಧಾರಿತ ಇದೆ, ನೀರಾವರಿ ಆಧಾರಿತ ಇದೆ, ಆಮೇಲೆ ಇಂಟಿಗ್ರೇಟೆಡ್ ಮಾಡೆಲ್ಗಳಿವೆ. ಹಣ್ಣು ಸದಾಕಾಲ, ಈಗ ಸೀತಾಫಲ, ಮಾವು, ನೇರಳೆ, ಗೋಡಂಬಿ, ಹುಣಸೆ ಎಲ್ಲ ಟೈಮಲ್ಲೂ ಒಂದೊಂದು ಥರ ಬಗೆಯ ಹಣ್ಣುಗಳಿದ್ದೇ ಇರುತ್ತೆ. ಚಿಕ್ಕ ಚಿಕ್ಕ ಹಣ್ಣುಗಳನ್ನು ನಾವು ತುಂಬ ಚೆನ್ನಾಗಿ ಅಲ್ಲಲ್ಲಿ ಪ್ಲ್ಯಾಂಟ್ ಮಾಡಿದ್ವಿ, ಬೇಕಂತ ಪಕ್ಷಿಗಳನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ. ಪಕ್ಷಿಗಳು ನೋಡೋಕ್ಕೆ ಬಂದಿರ್ತಿದ್ರು, ದೊಡ್ಡ ದೊಡ್ಡ ಕ್ಯಾಮ್ರಾಗಳು ತೊಗೊಂಡ್ಬಿಟ್ಟಿರ್ತಾರೆ, ಅದು ಉಪಯೋಗ ಆಗಬೇಕಲ್ಲ, ಮತ್ತು ಇದು ಸೇಫು. ಆ ಟೈಮಲ್ಲಿ ಬಂದರೆ ಎಲ್ಲ ಕಡೆ ಇಷ್ಟೊಂದು ವಿಶಾಲವಾದ ವಾತಾವರಣ ಹತ್ತಿರದಲ್ಲಿ, ಮತ್ತು ಆಮೇಲೆ ಫೆಸಿಲಿಟಿ ನಾವೇನು ಪ್ರೊವೈಡ್ ಮಾಡ್ತೀವಿ ಅವರಿಗೆ. ಸೊ ಆ ಥರದ್ರಲ್ಲಿ ಅನುಕೂಲ ಇದೆ. ಇಲ್ಲಿ ಒಂಥರ ಪ್ರೈವೇಟ್ ಬರ್ಡ್ ಸ್ಯಾಂಚುರಿನೇ ಅನ್ಬೋದು. ಆಮೇಲೆ ವನ್ಯಜೀವಿ ಅಧ್ಯಯನ ಕೇಂದ್ರ ಅನ್ನೋ ಲೆಕ್ಕದಲ್ಲೂ ಆಗ ತುಂಬ ಜನ ಬರ್ತಿದ್ದಾರೆ ಆಲ್ರೆಡಿ. ನನಗೂ ಗೊತ್ತಿರಲಿಲ್ಲ ಇವೆಲ್ಲ ಇಷ್ಟೆಲ್ಲ ಇದೆ ಅಂತ ಹೇಳಿ. ಅವ್ರುಗಳು ಬಂದು ಒಂದೊಂದೇ ಪಕ್ಷಿಗಳ ಹೆಸರು ಹೇಳಿ, ನೈಟ್ ಜಾರು, ಆಮೇಲೆ ಅದ್ಯಾವುದೋ ಬಾಂಗ್ಲಾದೇಶದ್ದು ರಾಷ್ಟ್ರೀಯ ಪಕ್ಷಿ ಇದೆಯಂತೆ ಇಲ್ಲಿ, ಮಂಗೋಲಿಯನ್ ಗೂಸ್ ಇದೆ, ಟಾರ್ಮೊರೆಂಟ್ ಅಂತೂ ಸಾಕಷ್ಟು, ವೈಟ್ ಹೆಡೆಡ್ ಹೆರಾನ್, ಆಮೇಲೆ ಎಲ್ಲೋ ಬಿಗ್ ಪಕ್ಷಿ ಒಂದು ಬರುತ್ತೆ, ಗ್ರೇ ಹೆರಾನ್ಗಳಿವೆ. ಖಂಡಿತ ನೀವು ಅಲ್ಲಿ ಸ್ವಲ್ಪ ಕ್ಯಾಮ್ರಾ ತಿರುಗಿಸಿದ್ರೆ ಆ ಮರದ ಮೇಲೆ ನೋಡಿ ನೂರಾರು ಪಕ್ಷಿಗಳು ಕೂತಿದೆ. ಸೊ ಹಾಗಾಗಿ ಬೇರೆ ಬೇರೆ ಗುಂಪುಗಳು ಇಲ್ಲಿ ನಿಮಗೆ, ಗುಬ್ಬಿ ಅಲ್ಲ ಅದು ನೋಡಿ. ಇದು ಬರೀ ಒಂದು ಸೈಟು ಮೊಬೈಲಿಗೆ ಸಿಕ್ತು, ಇನ್ನೂ ಒಳ್ಳೆ ಕ್ಯಾಮ್ರಾ ಇದು ದೊಡ್ಡ ದೊಡ್ಡದ್ರೆ ಸಾಕಷ್ಟಿವೆ ಇಲ್ಲಿ. ಆ ಕೆರೆ ಹತ್ರ ಹೋದ್ರೆ ಇನ್ನಷ್ಟು ಪಕ್ಷಿಗಳ ವೈವಿಧ್ಯತೆ ಸಿಗುತ್ತೆ. ಗೀಜಗ, ಅಂಬರ ಗುಬ್ಬಿ, ವೀವರ್ ಬರ್ಡ್ ಅಂತ ಏನು ಕರೀತಾರೆ, ನೇಕಾರ, ಅದರದ್ದು ಅನೇಕ ಗೂಡುಗಳು ಈಗ ನೋಡಿ. ಹೌದು. ಆಮೇಲೆ ಆ KP ಪೂರ್ಣಚಂದ್ರ ತೇಜಸ್ವಿ ಬರೆದಿರ್ತಕ್ಕಂಥ ಬರಹಗಳಿಂದ ಎಷ್ಟು ಜನಕ್ಕೆ ಅವರು ಪ್ರಭಾವ ಮಾಡೋದು. ನಾನು ಅದರಲ್ಲಿ ಒಬ್ಬ. ನಾನು ತೇಜಸ್ವಿಯ ಓದುಗ. KP ಪೂರ್ಣಚಂದ್ರ ತೇಜಸ್ವಿ ಮತ್ತು ಇಲ್ಲಿ ನಮ್ಮ ನಡುವಿನ ಆನಂದ ತೀರ್ಥ ಪ್ಯಾಟಿ ಅವರ ಕೃಷಿ ಪುಸ್ತಕಗಳನ್ನು ಓದಿ ನನಗೆ ಹೆಚ್ಚಿನ ಪ್ರಭಾವ ಬಂತು. ನಾನು ಕೃಷಿ ಮಾಡಬೇಕು, ನಾನು ತೋಟ ಮಾಡಬೇಕು, ಆ ಪರಿಸರದ ಮಧ್ಯೆ ಇರಬೇಕು, ಇಲ್ಲಿರೋದನ್ನ ನಾನು ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು ಅಂತಕ್ಕಂಥದ್ದು. ಹಾಗಾಗಿ ತುಂಬ ಜನಕ್ಕೆ ಪ್ರೇರಣೆ ಆಗಿದೆ ಅವರ ಬರಹಗಳು. ಇವತ್ತಿಗೂ ಕೂಡ ಇನ್ನೊಂದ್ಸಲಿ ಓದಬೇಕು ಅನ್ಸುತ್ತೆ. ಅದೇ ರುದ್ರಪ್ರಯಾಗದ ಭಯಾನಕ ಚಿರತೆ ಇರ್ಬೋದು, ಕಾರ್ವೋಲ ಇರ್ಬೋದು, ಮಿಲೇನಿಯಂ ಕತೆ ಅದು ಇರ್ಬೋದು. ಆಮೇಲೆ ಇಲ್ಲಿ ಖುಷಿಯಲ್ಲಿ ನಾಕಂಡ ಇಸ್ರೇಲ್ ಕೃಷಿ, ಥಾಯ್ಲೆಂಡ್ ಕೃಷಿ, ಈ ಥರದ್ದೆಲ್ಲ ಅನೇಕ ಅದನ್ನ ನೋಡಿ ಸಾಕಿನ ಥಿಯರಿ ಪ್ರಾಕ್ಟಿಕಲ್ ಮಾಡೋಣ ಅಂತಕ್ಕಂಥದ್ದು ಆ ವಿಚಾರಗಳು ಪ್ರಭಾವಿತ ಆಯಿತು. ಇದು ನಮ್ಮ ಲೈವ್ ಮ್ಯಾಂಗೋ ಮ್ಯೂಸಿಯಂ. ಒಂದಷ್ಟು ವೆರೈಟೀಸ್ ಮಾವಿನ ತಳಿಗಳನ್ನು ಹಾಕಿದ್ದೀನಿ. ಈಗ ಮಾವು ಹಣ್ಣುಗಳ ರಾಜ ಮಾವು, ಮಾವಿನಲ್ಲಿ ರಾಜ ಕೆಲವರು ಆಲ್ಫಾನ್ಸೋ ಅಂತಾರೆ, ಕೇಸರ್ ಅಂತಾರೆ. ಹಾಗೆ ನಮ್ಮಲ್ಲಿ ಕೇಸರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಅದು ಬೆಂಗಳೂರ ಅಂತ ಕರೀತಾರೆ. ಬೆಂಗಳೂರು ಅಂದರೆ ತೋತಾಪುರಿ ಮಾವು. ಅಲ್ಲಿ ಮಿಡಿ ಮಾವಿದೆ. ಆ ಕಡೆ ಇರಲಿ ನೋಡೋಣ ಅಂತ ಹೇಳಿ ಆಲ್ಫಾನ್ಸೋ ಹಾಕಿದ್ದೀನಿ. ಅಲ್ಲಿ ಇಮಾಮ್ ಪಸಂದ್ ಹಾಕಿದ್ದೀನಿ, ದಶಹರಿ ಹಾಕಿದ್ದೀನಿ, ಕೇಸರ್ ಹಾಕಿದ್ದೀನಿ. ಹಾಗೆ ಒಂದಷ್ಟು ವೆರೈಟೀಸು ಯಾವ್ಯಾವ್ದು ಸಿಗುತ್ತೋ ಆ ಥರ ವೆರೈಟೀಸ್ಗಳನ್ನು ಹಾಕಿದ್ದೀನಿ. ನಮ್ಮ ತಾಪಮಾನ ವಾತಾವರಣಕ್ಕೆ ಅದು ಬರುತ್ತೋ ಇಲ್ಲವೋ ಅಂತಕ್ಕಂಥದ್ದು ನಂದು ಒಂದು ಸ್ಯಾಂಪಲ್ ಆಯಿತು. ಆಮೇಲೆ ಸಂರಕ್ಷಣೆ 2 ಸಾಲು ಸರ್, ಕಮರ್ಷಿಯಲಾಗಿ ಏನು ಮಾಡಿರ್ತೀವಿ ಅಷ್ಟು ಮಾಡಿರ್ತೀವಿ. 2 ಸಾಲು ನಾವು ಸಂರಕ್ಷಣೆಗೋಸ್ಕರ ವಿವಿಧ ತಳಿಗಳನ್ನು ಹಾಕೋದ್ರಿಂದ ಒಂದು ಯುನಿಕ್ನೆಸ್ ಇರುತ್ತೆ. ನಾವು ಮೆಕ್ಕೆಜೋಳ ಬೆಳೆದು ಸಜ್ಜೆ ಬೆಳೆದು ಬರ್ರಿ ಇಲ್ಲಿರ್ರಿ ಅಂದರೆ ಯಾರು ಬರಂಗಿಲ್ಲ. ಯುನಿಕ್ನೆಸ್ ಬೇಕಲ್ಲ. ಮತ್ತು ಪ್ರತಿಯೊಂದು ಮಾವಿನ ತಳಿಗಳನ್ನು ನಾನು ನನ್ನ ಮನೆ ಮಕ್ಕಳ ಥರ ಪರಿಚಯ ಮಾಡಿಕೊಂಡು ಅದ್ರ ಟೆಕ್ಸ್ಚರು, ಉದ್ದ, ಅಗಲ, ಯಾವ ಟೈಮಲ್ಲಿ ಬಿಡುತ್ತೆ, ಅದು ಹೂ ಯಾವಾಗ ಫ್ಲವರ್ ಆಗುತ್ತೆ, ಯಾವ ಟೆಂಪರೇಚರ್ ತನಕ ಅದು ಕೂತ್ಕೊಂಡು ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು. ಅದು ಅಧ್ಯಯನ ಯೋಗ್ಯ ವಿಚಾರ. ಸೊ ತುಂಬ ಜನ ಬಂದು ಇದು ಈ ತಳಿಯಲ್ಲಿ ಬರುತ್ತೋ ಇಲ್ಲೋ ಅಂತ ಬಂದು ನೋಡ್ಕೊಂಡು ಹೋಗೋರು ಇದ್ದಾರೆ. ಬನ್ನಿ, ಶ್ರೀ ಫಾರ್ಮ್ ದಿನ ತೋರಿಸ್ತೀನಿ. ಇದು ನನ್ನ ಹಲಸಿನ ಲೈವ್ ಮ್ಯೂಸಿಯಮ್ಮು. ಇಲ್ಲಿ ಪುರಾ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಶಾಸನದಲ್ಲಿ ಇದೆ ಇಲ್ಲಿ ಯಾವ್ಯಾವ ಥರದ್ದು ಮರಗಿಡಗಳ ಪ್ರಭೇದಗಳಿತ್ತು ಅಂಥೇಳಿ. ಅದರಲ್ಲಿ ಬೇಲ, ಹಲಸು, ಕಿತ್ತಳೆ ಇವೆಲ್ಲ ಶಾಸನ ಕಲಮೆ
ಬರೆದಿದ್ದಾರೆ. ಹಲಸು ನಾನು ಯಾಕೆ ಮಾಡಬಾರ್ದು ಅಂತ ಬಂದಾಗ ಬರುತ್ತೋ ಇಲ್ಲೋ ಅನ್ನೋ ಗ್ಯಾರಂಟಿ ಇರಬೇಕಲ್ಲ. ಸೊ ಹಾಗಾಗಿ ನೋಡೋಣ ಅಂಥೇಳಿ ಒಂದು ಪ್ರಯೋಗಾತ್ಮಕ ತಾಕು. ಇದು ನನ್ನ ಹಲಸು ಲೈವ್ ಮ್ಯೂಸಿಯಂ. ಈಗ ಮ್ಯೂಸಿಯಂ ಅಂದರೆ ಅದು ಕೃತಕ, ಅಲ್ಲಿ ಬೇರೆ ಎಲ್ಲ ಥರ ಪರಿಕರಗಳು ಉಪಕರಣಗಳು ಎಲ್ಲ ಇರುತ್ತೆ. ನಾನು ಜೀವಂತ ಮ್ಯೂಸಿಯಂ ಯಾಕೆ ಮಾಡಬಾರ್ದು? ಆಮೇಲೆ ತಳಿ ಆಧಾರಿತ, ನಮಗೆ ಮಾವು ಹಲಸು ಗೊತ್ತು, ಅದರಲ್ಲಿರ್ತಕ್ಕಂಥ ತಳಿಗಳು ಅನೇಕರಿಗೆ ಪರಿಚಯ ಇರೋದಿಲ್ಲ. ಆಮೇಲೆ ಇಲ್ಲಿ ಯಾವ ತಳಿ ಚೆನ್ನಾಗಿ ಬರುತ್ತೆ, ಟೈಪ್ಸ್ ಆಫ್ ಇದು ಪ್ಲಾಂಟ್ಸ್ ಹಲಸು ಜಾಕ್ಫುಲ್, ಅದನ್ನ ನಾನು ಮ್ಯೂಸಿಯಂ ಅಂತಿದ್ದೀನಿ. ಯಾಕೆ ಕೆಲವರು ಅಲ್ಲಲ್ಲಿ ಮಾಡಿದ್ದಾರೆ, 500 ಮಾಡಿದ್ದಾರೆ. ನನಗೇನಪ್ಪ, ಮುಖ್ಯ ಬೆಳೆಗೆ ಒಂದು ಸಾಲು ಸಂರಕ್ಷಣಾ ತಾಕಾಗಿ ಇಟ್ಕೋಬಹುದು, ಅಥವಾ 2 ಸಾಲು. ಅದರಿಂದ ಮುಂದೆ ಏನಾಗುತ್ತೆ, ನನ್ನ ಮುಂದಿನ ಪೀಳಿಗೆಗೆ ಎಲ್ಲ ಥರ ಸಯಾನ್ಗಳು ಸಿಗುತ್ತೆ. ಆ ಸಯಾನ ತೆಗೆದು ಗ್ರಾಫ್ಟಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲೊಂದು ಅಕಸ್ಮಾತ್ ನಾನೊಂದು 40 ವೆರೈಟಿ ಇದ್ದರೆ 40 ವೆರೈಟಿ ಹಲಸುಗಳು ನಂಗೆ ಮುಂದಿನ ಪೀಳಿಗೆಗೆ ಸಿಗುತ್ತೆ. ನಂಬರ್ 1. ಎರಡನೇದು, ಯಾವುದು ತಳಿ ಇಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಚೆನ್ನಾಗಿ ಈಲ್ಡಿಂಗ್ ಆಗುತ್ತೆ ಗಮನಿಸಬಹುದು. ಮಾವಲ್ಲಿ ಆಲ್ಫಾನ್ಸೋ ನನಗಿಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ಬಿಸಿಲು ಜಾಸ್ತಿ, 36 ಡಿಗ್ರಿ ಟೆಂಪರೇಚರ್ ಆದರೆ ಫ್ಲವರ್ ಡ್ರಾಪ್ ಆಗೋ ಸಾಧ್ಯತೆಗಳು ನಾವು ಗಮನಿಸಿದ್ವಿ. ಕೇಸರಿಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಹಾಗಾಗಿ ಧೈರ್ಯವಾಗಿ ನಾವು ಪ್ರಯೋಗ ಮಾಡಿದ್ಮೇಲೆ ಇದು ಕೇಸರಿಲಿ ಬರುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಈ ತಳಿ ಬೆಳೀರಿ ಅಂತ ಹೇಳಿರ್ತಾರೆ, ಆ ಮಣ್ಣಿಗೆ ಆ ವಾತಾವರಣಕ್ಕೆ ಓಕೆ, ನಮ್ಮ ತೋಟದಲ್ಲಿ ಬರುತ್ತೆ ಇಲ್ಲ ಗ್ಯಾರಂಟಿ ಇರಲ್ಲ. ಹಾಗಾಗಿ ಒಂದು ಸ್ಮಾಲ್ ಪೋರ್ಷನಲ್ಲಿ ಒಂದು ಸ್ಯಾಂಪಲ್ ಪಟ್ಟಿ ಅಂತ ಏನು ಕರಿತೀವಿ ನಾವು, ಸ್ಯಾಂಪಲ್ ಪಟ್ಟಿಯಲ್ಲಿ ನಾವು ಪ್ರಯೋಗಗಳನ್ನ ಮಾಡ್ಕೋಬೇಕು. ಅದಕ್ಕೆ ಅದರದೇ ಆದಂಥ ಸರ ಹೇಳಿ. ಹಲಸಲ್ಲಿ ಸುಮಾರು ಒಂದು 40 ವೆರೈಟಿ ಇದೆ. ಮುಂದಿನ ವರ್ಷ 45 ಆಗ್ಬೋದು, ಅದ್ರ ಮುಂದಿನ ವರ್ಷ 50, 60, 70 ಹೋಗಬಹುದು. ಬೆಳಿತಾನೇ ಇರುತ್ತೆ. ವೆರೈಟಿಗಳು ಹಾಕಿದಾಗ ನಿಮಗೆ ಮಾರಾಟ ಮಾಡ್ಲಿಕ್ಕೆ ಸಮಸ್ಯೆ ಆಗಲ್ವಾ? ಅಂದ್ರೆ ಒಂದೊಂದು ವೆರೈಟಿ ಇಷ್ಟೇ ಬರುತ್ತೆ. ವೆರಿ ಗುಡ್ ಕ್ವಶನ್. ಇದು ಏನಾಗುತ್ತೆ, ಇದು ನನ್ನ ಮುಖ್ಯ ತಾಕಿನ ಕಡೆಯಲ್ಲಿ 1 ಸಾಲು ಅಥವಾ 2 ಸಾಲು ಮಾತ್ರ ಮಾಡಿರ್ತೀನಿ. ಮೊದಲನೇದು ಇದು ಸಂರಕ್ಷಣಾ ತಾಕು, ಜೀವ ವೈವಿಧ್ಯತೆ ಯಾವ್ಯಾವುದು ಬರುತ್ತೆ ಅದನ್ನು ನಾವು ಗಮನಿಸೋಣ ಅಂತಕ್ಕಂಥದ್ದು. ಇಲ್ಲಿ ಬಂದಿರೋದೆಲ್ಲ ಎಲ್ಲ ಯೂನಿಕ್ಕೆ. ಮತ್ತು ನಮ್ಮಲ್ಲಿ ಅಗ್ರಿ ಟೂರಿಸಮ್ ಇದೆಯಲ್ಲ, ಜನರು ಬರ್ತಾರೆ, ರೀಟೇಲ್ ಲೆವೆಲಲ್ಲೇ ಹೋಗುತ್ತೆ. ಅವರು ಬಂದಾಗ ಯಾವುದಿದೆಯೋ ಅದಕ್ಕೆ ಅದರದೇ ರೀಟೇಲ್ ಪ್ರೈಸ್ ಇರುತ್ತೆ. ಜನ ಇಲ್ಲಿ ಬರೋ ಥರ ಮಾಡೆಲ್ ಇರೋದ್ರಿಂದ ಬಂದಾಗ ಇದ್ದ ಫಲಗಳು ಸೇಲ್ ಆಗುತ್ತೆ. ಮುಗಿತಲ್ಲ, ನಾವು ಬೆಳೆದಿದ್ದು ನಮಗೆ ಸೇಲ್ ಆದರೆ ಮುಗಿದೋಯ್ತಲ್ಲ. ಇದನ್ನೇ ನಾವು ಮೋನೋಕ್ರಾಪಿಂಗ್ ಮಾಡಿಬಿಟ್ಟು ವಿಶಾಲ, ಅವಾಗ ಟೆನ್ಷನ್ ಜಾಸ್ತಿ. ಆವಾಗ ನಾವು ಅದನ್ನು ಒಂದೇ ಟೈಮಿಗೆ ಎಲ್ಲ ಬರುತ್ತೆ, ಒಂದೇ ಟೈಮಿಗೆ ಒಂದು ರೇಟಿಗೆ ನಾವು ಮಾರಬೇಕಾಗುತ್ತೆ, ಆವಾಗ ರಿಸ್ಕು. ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ಬರ್ತಾ ಇರುತ್ತೆ, ಬೇರೆ ಬೇರೆ ಸೈಜ್ ಇರುತ್ತೆ, ಟೆಕ್ಸ್ಚರ್ ಇರುತ್ತೆ. ಸ್ಮಾಲ್ ಲೆವೆಲಲ್ಲಿ ಮೂವ್ ಆಗುತ್ತೆ. ಇದು ಒಂದು ಮಾಡೆಲ್ಲು. ಲಾರ್ಜ್ ಲೆವೆಲಲ್ಲಿ ಅದು ಮಾವು ಹಾಕಿದ್ದೀನಿ, ತೆಂಗು ಹಾಕಿದ್ದೀನಿ, ಗೋಡಂಬಿ ಹಾಕಿದ್ದೀನಿ, ಸೀತಾಫಲ ಹಾಕಿದ್ದೀನಿ, ಅದು ಲಾರ್ಜ್ ಲೆವೆಲ್, ಅದು ಇದೆ. ಅದರಲ್ಲಿ ಇದು ಕೂಡ ಒಂದು ಮಾಡೆಲ್, ಒಂದು ಸಣ್ಣ ಮಾಡೆಲ್. ಆಮೇಲೆ ಒಂದು ಯುನಿಕ್ನೆಸ್, ನಮ್ಮ ಶ್ರೀ ಫಾರ್ಮಲ್ಲಿ ಇಷ್ಟು ಬಗೆಯ ಹಲಸುಗಳಿದೆ, ನಮ್ಮ ತೋಟದಲ್ಲಿ ಇಷ್ಟು ಬಗೆಯ ಮಾವು ಇದೆ. 2 ಸಾಲು ಮುಖ್ಯ ಬೆಳೆ ಬಿಟ್ಬಿಟ್ಟು ಕೊನೆಯಲ್ಲಿ 1-2 ಸಾಲು ಹಾಕಿದ್ರೆ ಇದು ಹೆಜ್ಜೆನು ಹಲಸು, ಸಿಂಗಪುರ್ ಹಲಸು, ವಿಯೆಟ್ನಾಂ ಅರಳಿ, ಲಾಲ್ಬಾಗ್ ಮಧುರ, ರಾಮಚಂದ್ರ ಹಲಸು, ಭೈರಚಂದ್ರ ಹಲಸು, ಹೀಗೆ ಒಂದೊಂದನ್ನು ಮನೆ ಮಕ್ಳ ಥರ ಪರಿಚಯ ಮಾಡ್ಕೊಂಡು ಹೋಗೋ ಖುಷಿ ಅನುಭವಿಸಿದವ್ರಿಗೆ ಗೊತ್ತು. ಮೈಸೂರು ಬಗ್ಗೆ ಚೆನ್ನಾಗಿದೆ ಅಂದಂಗಾಗುತ್ತೆ, ತಿಂದವ್ರಿಗೆ ಗೊತ್ತಿರುತ್ತೆ ಅದು. ಹಾಗಾಗಿ ನಾವು ಸಂಭ್ರಮಿಸ್ತೀವಿ ಇದನ್ನು. ಹಾಗಾಗಿ ಇದು ಬಿದಿರು ಗಮನಿಸಬಹುದು, ಜೈವಿಕ ಬೇಲಿ. ಇಲ್ಲಿ ನೋಡಿ, ಒಡ್ಡಿಗೆ ಈ ರೀತಿ ಹಾಕಿದ್ದೀನಿ. ಇದು 2.5 ವರ್ಷದ ಬಿದಿರು. ಹಾಗಾಗಿ ಇದು ಕೂಡ ಹಚ್ಚಿ ಬಿಡಿ ಮರೆತು ಬಿಡಿ, ಮಟ್ಟ ಬಿದಿರು, ಕಮರ್ಷಿಯಲ್ಗೆ ಅಲ್ಲ ಇದು. ಬಹಳ ಮುಳ್ಳು. ಇವನ್ ಒಂದು ಸಣ್ಣ ಪ್ರಾಣಿಗಳು ಅಲ್ಲಿಂದ ತೂರ್ಕೊಂಬರಕ್ಕಾಗಲ್ಲ. ಜೋರಾಗಿ ಮಳೆ ಬಿದ್ದಾಗ ಮಳೆ ಹನಿಗಳು ಸ್ಪ್ರೆಡ್ ಆಗುತ್ತೆ. ನಮ್ಮ ಒಡ್ಡು, ಕೆರೆಯ ಒಡ್ಡು ಬದುಕುಳಿಯುತ್ತದೆ. ಜೋರಾಗಿ ಮಳೆ ಬಂದ್ರೆ ಒಡ್ಡು ಕೊಚ್ಚಲ್ಲ. ಕೆರೆ ಹೌದು, ಇದು ಬೃಹತ್ತಾದ ಕೆರೆ, ಒಂದು ಹೆಕ್ಟೇರ್ ಕೆರೆ. ಯಾಕಂದ್ರೆ ಇಲ್ಲಿ ಕೃಷಿ ನೀರಿಲ್ಲದೆ ಕೃಷಿ ಇಲ್ಲ. ನೀರು ಎಲ್ಲಿಂದ ಬರಬೇಕು? ಬೋರಿಂದ ಬರಬೇಕು, ಅಂತರ್ಜಲದಿಂದ ಬರಬೇಕು. ಅಂತರ್ಜಲ ಎಷ್ಟು ಅಂತ ಕೊಡುತ್ತೆ. ಹಾಗಾಗಿ ಎಲ್ಲರೂ ಅಂತರ್ಜಲ ತಗೊಳ್ಳೋದ್ರಲ್ಲೇ ಇದ್ದಾರೆ, ಅಂತರ್ಜಲ ತುಂಬಿಸ್ತಕ್ಕಂಥ ಇಲ್ಲ. ಇದು ಚಿತ್ರದುರ್ಗದ ದೇವರಾಜ್ ರೆಡ್ಡಿ ಅವರು ಕಾಮನೂರು ಪ್ಯಾಟಿ ತೋಟದಲ್ಲಿ ಈ ಮಾತನ್ನು ಹೇಳಿದ್ರು. ನನಗದು ಸ್ವಲ್ಪ ಟಚ್ ಆಯಿತು. ಹಾಗಾಗಿ ನಾನು ಕೆರೆ ಮಾಡೋಣ ಅಂತ ಅನ್ನಿಸ್ತು. ಆ ಕೆರೆ ಮಾಡೋ ನಿಟ್ಟಿನಲ್ಲಿ ಹುಡುಕಾಟದಲ್ಲಿದ್ದಾಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಒಂದು ಬಂತು, ಮೀನುಗಾರಿಕೆ ಇಲಾಖೆ. ಆ ಪೋಸ್ಟರ್ಗಳು, ನಮ್ಮ ಪ್ರಧಾನಮಂತ್ರಿಗಳ ಫೋಟೋ ನೋಡಿ ಅದನ್ನೆಲ್ಲ ನೋಡ್ಕೊಂಡು ಇಲಾಖೆಯನ್ನು ನಾನು ಎಡತಾಕಿದೆ. ಹಾಗಾಗಿ ಬಂದು ಅವರು ನೋಡಿ ಮಾಡಬಹುದು ಅಂತ ಹೇಳಿದ್ರು. ಆಮೇಲೆ ಶುರು ಮಾಡಿದೆ ನಾನು. ಫಸ್ಟ್ ನಮ್ಮ ಕೈಯಲ್ಲಿ ಖರ್ಚು ಮಾಡಿಸ್ತಾರೆ, ಆ ದುಡ್ಡು ಇನ್ನೂ ಸಮರ್ಪಕವಾಗಿ ಇನ್ನೂ ಬಂದಿಲ್ಲ, ಅದು ಬೇರೆ ವಿಚಾರ. ಬೇರೆ ಇಲಾಖೆಗಳ ಸಹಾಯ ಮಾಡಿದೆ. ಇದು ಯಾಕೋ ಮೀನುಗಾರಿಕೆ ಇಲಾಖೆಯಿಂದ ನಾವು ಮಾಡಿರೋ ವರ್ಕ್ಗೆ ಅಷ್ಟು ಪ್ರಮಾಣದ ದುಡ್ಡು ಬಂದಿಲ್ಲ, ಬಜೆಟ್ ಇಲ್ಲ ಅಂತಾರೆ, ಸೆಂಟ್ರಲ್ ಗೌರ್ಮೆಂಟ್ ಫಂಡು ಅಂತಾರೆ. ಅದು ಬೇರೆನೇ ಬಿಡೋದು. ಕಷ್ಟ ಅಂತೂ ಆಗಿದೆ, ಎಫರ್ಟ್ ಅಂತೂ ಆಗಿದೆ, ಸ್ಟ್ರಗಲ್ ಅಂತೂ ಪಟ್ಟಿದ್ದೀನಿ. ಈ ಕೆರೆ ಏನಾಯಿತು, ಓಡುವ ನೀರನ್ನು ಬಳುಕುವಂತೆ ಮಾಡಿ, ತೆವಳುವಂತೆ ಮಾಡಿ, ನಿಲ್ಲುವಂತೆ ಮಾಡಿ,
ಇಂಗುವಂತೆ ಮಾಡಿ ಹಿಡಿದಿಟ್ಕೊಂಡು ಉಪಯೋಗಿಸ್ಕೊಂಡು ಹೆಚ್ಚಾಗುವ ನೀರನ್ನು ಮುಂದೆ ಕಳಿಸುವ ಒಂದು ಯೋಜನೆ. ಸೊ ಹಾಗಾಗಿ ಇಲ್ಲಿ ಮಳೆ ಬಂದರೆ ಜೋರಾಗಿ ಬಂದ್ಬಿಡುತ್ತೆ, ಹಿಡ್ಕೊಳ್ಳೋ ಕೆಪಾಸಿಟಿ ನಮ್ಮ ಭೂಮಿಗೆ ಇರಲ್ಲ. ಹಾಗಾಗಿ ಒಂದು ಕಡೆ ನಾವು ಕೆರೆ ಮಾಡಬೇಕು. ನನ್ನ ಬೇಸಿಕ್ ನಾಲೆಜ್ಗೆ ನಾನು ಏನು ಹೇಳಬೇಕು ಅಂದರೆ, ಈಗ 10 ಎಕರೆ ಇದ್ದರೆ 1 ಎಕರೆ ಕೆರೆ ಮಾಡಿ, 1 ಎಕರೆ ಇದ್ದರೆ 1 ಗುಂಟೆ ಇರಲಿ. ಇದು 1 ಹೆಕ್ಟೇರು 2.5 ಎಕರೆ, 2.5 ಎಕರೆ ಕೆರೆ. ಸೊ ಒಡ್ಡು ಎಲ್ಲ ಸೇರಿ 2.5 ಎಕರೆ ಕೆರೆ. ಇದು ಬೇಸಿಗೆ ಕಾಲ, ಹಾಗಾಗಿ ಅಲ್ಲಿ ಇನ್ನೊಂದು 4 ಫೀಟ್ ಉಳಿದಿದೆ. ಆ ಕಡೆ ಗದ್ದೆ ಇರೋದ್ರಿಂದ ಮೀನಲ್ಲಿದೆ, ಇವಾಗ ಸಾಕಷ್ಟು ಮೀನಿದೆ. ಮೀನಿನ ಹಾರ್ವೆಸ್ಟಿಂಗು ನಮ್ಮದು ವರ್ಷಕ್ಕೊಮ್ಮೆ ನಡೆಯುತ್ತೆ. ಅಲ್ಲಿ ನಾವು ನಾಟಿ ತಳಿಗಳು ಯಾವ್ಯಾವುದಿದೆ, ಕಾಮನ್ ಕಾರ್ಪು, ಗ್ರಾಸ್ ಕಾರ್ಪು, ಕಾಟ್ಲಾ, ರೋಹು, ಮೃಗಾಲು, ಅವೆಲ್ಲ 1,000 ಮೀನು ನಮಗೆ 350-400 ರೂಪಾಯಿಗೆ ಇಲ್ಲೇ ಶಿವಪುರ ಮೀನುಗಾರಿಕಾ ಕೇಂದ್ರ ಮತ್ತು ಪ್ರೈವೇಟ್ ಇದರಲ್ಲೂ ಸಿಗುತ್ತೆ. ತಂದು ಹಾಕಿರ್ತೀವಿ. ಹೆಚ್ಚಿಗೆ ಮಾಡಂಗಿದ್ರೆ 100 ಎಕರೆಯಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇಷ್ಟರಲ್ಲೇ ಮಾಡಬಹುದು, ಅದಕ್ಕೆ ನಿಂತ್ಕೋಬೇಕಾಗತ್ತೆ ನಾನು. ಸೊ ಹಾಗಾಗಿ ಇದು ಬರೋಷ್ಟು ಬರಲಿ ಅಂತ ಬಿಟ್ಟಿರೋದ್ರಿಂದ ಒಂದು ಸಿಂಪಲ್ ಆದಾಯ ಇದೆ. ಹಾಗಾಗಿ ಮೀನು ಇದೆ, ಮಹಡಿ ಮೇಲೆ ಜೇನಿದೆ, ಆಕಳ ಮನೆಯಲ್ಲಿ ಹೈನಿದೆ, ಹೈನು ಜೇನು ಮೀನು. ಹಾಗೆ ಮತ್ತೆ ಸುತ್ತಮುತ್ತಲು ನೋಡಿ ಬಿದಿರಿನ ಜೈವಿಕ ಬೇಲಿ. ಇದು ಸಣ್ಣ ನೀರಾವರಿ ಇಲಾಖೆಯಿಂದ ಸಹಾಯ ಆಯಿತು. ಆ ಇಲಾಖೆ ನಾನು ನಿಜವಾಗ್ಲೂ ನೆನೆಸ್ಕೋಬೇಕು. 1,17,00,000 ಪ್ರಾಜೆಕ್ಟ್ ಇದು. ಅದು ಓಪನ್ ಟೆಂಡರ್ ಆಗುತ್ತೆ. ಬಂದು 1.5 ತಿಂಗಳು ಇಲ್ಲೇ ಇದ್ದು ಎಲ್ಲ ವಿಶಾಲವಾಗಿ ಕಟ್ಟಿದ್ರು. ಅದು ಮೇಲ್ಗಡೆ ಗ್ರಿಲ್ ಏನು ಮಾಡಿದ್ದೀನಿ, ಮೀನುಗಳು ಹೊರಗಡೆ ಹೋಗದೆ ಇರಲಿ ಅಂತ ಹೇಳಿ. ಆ ಗ್ರಿಲ್ಲು ನನ್ನ ವೈಯಕ್ತಿಕ ಖರ್ಚಲ್ಲಿ ನಾನು ಮಾಡಿದ್ದು. ಮಿಕ್ಕಿದ್ದೆಲ್ಲ ಇಷ್ಟು ದೊಡ್ಡ ಪ್ರಮಾಣದ್ದು ಮಾಡಿಕೊಟ್ರು, ನನಗೆ ಹೆಲ್ಪ್ ಆಯಿತು. ಏನಾಯಿತು, ಕೆರೆ ಮಾಡಿದ್ಮೇಲೆ, ಮೊದಲು ಕೆರೆ ಮಾಡಿದ್ಮೇಲೆ ನೀರು ಬಂದು ಕೆರೆ ಒಡೆದೋಯ್ತು. ಡಿಪ್ರೆಸ್ ಆಗಿ ಮತ್ತೆ ಇಲಾಖೆಗಳಿಗೆ ಎಡತಾಕದೆ. ಆಮೇಲೆ ಇಲ್ಲ, ಸಣ್ಣ ನೀರಾವರಿ ಇಲಾಖೆ ಇದೆ, ಕೇಳಿ ನೋಡಿ ಅಂತ ಹೇಳಿ. ಆಗ ಬಂದಾಗ ಹರಿಯೋ ನೀರನ್ನು ನಿಲ್ಲಿಸ್ಬಿಟ್ಟು ಒಂದು ಚೆಕ್ ಡ್ಯಾಮ್ ಮಾಡಬಹುದು ಅಂತಕ್ಕಂಥದ್ದು ವಿಚಾರ ಬಂದಾಗ ನಾ ಅಪ್ರೋಚ್ ಮಾಡಿ. ಇವೆಲ್ಲ ಒಂದು 3.5-4 ವರ್ಷದ ಎಫರ್ಟ್. ಇದು ಏಕ್ದಮ್ ಆಗಿರ್ತಕ್ಕದ್ದಲ್ಲ, ಸಾಕಷ್ಟು ಖರ್ಚುಗಳು ಆಗಿದೆ. ಇನ್ನ ಕೆಲಸ ಬಾಕಿ ಇದೆ. ಬಂದಿರೋ ನೀರಂತೂ ನಿಮ್ಗೆ ಅಲ್ಲಿ ವಿಶಾಲವಾದ ಬಂಡೆಗಳು ನೋಡಬಹುದು. ಆ ಬಂಡೆಗಳೆಲ್ಲ ಇಲ್ಲಿಲ್ಲೇ ಇತ್ತು. ಇಲ್ಲಿ ನೀವು ಎಲ್ಲೇ ತೋಡಿ ನಿಮ್ಗೊಂದು ಬಂಡೆ ಕಲ್ಲು ಸಿಗುತ್ತೆ. ಆ ಬಂಡೆ ಬಂದಾಗ ತೆಗಿಯೋದು, ಅಲ್ಲಿ ಮುಂದೆ ಹಾಕೋದು. ಅಂದ್ರೆ ನೀರು ಆ ಬಂಡೆಗಳ ಮಧ್ಯೆಯಿಂದ ಬರುತ್ತೆ, ನನಗೆ ಒಡ್ಡಾಗೂ ಅದು ಯೂಸ್ ಆಗುತ್ತೆ. ಸಾಕಷ್ಟು ನೀವು ಗಮನಿಸ್ಬೋದು, ಎಲ್ಲಾ ಕಡೆ ಬಂಡೆಗಳನ್ನ ತೆಗೆದು ಸುತ್ತಲೂ ಒಡ್ಡಿಗೆ ಹಾಕಿದೀವಿ. ಅಷ್ಟು ನೀರು ನಾನಿಲ್ಲಿ ಹಿಡಿದಿಟ್ಕೊಳ್ತೀನಿ. ನನ್ನ 120 ಎಕರೆ ತೋಟಕ್ಕೆ ಇದು ಸಪೋರ್ಟ್ ಆಗುತ್ತೆ. ಕೆಲವು ಸಲ ನಾವು ಬೋರ್ ನೀರನ್ನು ಇದಕ್ಕೆ ಬಿಡ್ತೀವಿ, ನಮ್ಗೆ ಯಾವಾಗ ಉಪಯೋಗ ಇರಲ್ಲ. ಕೆರೆಯಲ್ಲಿ ನೀರು ಹರಿದೇ ಇದ್ರೆ ಆ ಕಡೆ ಮುಂದೆ ಕೆರೆಗೆ ಬಿಟ್ಬಿಟ್ಟಿರ್ತೀವಿ. ಸೂರ್ಯನ ಬಿಸಿಲಿಗೆ ತೆಳುವಾಗಿರುತ್ತೆ ನೀರು. ಹೌದು 2 ವರ್ಷ ಆಗಿದೆ ಈ ಕೆರೆ ಮಾಡಿ. ಇನ್ನ ಸ್ವಲ್ಪ ಸಿಲ್ಟ್ ಆಗ್ಬೇಕು, ಅದು ನಿಂತ್ಕೊಳ್ಳೋ ತರ ಆಗ್ಬೇಕು. ಇದು ಇಷ್ಟು ಖಂಡಿತ. ಆಮೇಲೆ ಇಲ್ಲಿ ಸುಮಾರು ಒಂದು 550 ml 650 ml ರುಟೀನ್ ನಮ್ಮ ಕೊಪ್ಪಳ ಜಿಲ್ಲೆ ಮಳೆ ಬೀಳೋದು ವಾರ್ಷಿಕ. ಹಾಗಾಗಿ ಅಷ್ಟು ಬಿದ್ರೂ ಇದು ತುಂಬಿಡುತ್ತೆ, ತುಂಬಿ ಹರಿಯುತ್ತೆ. 2.5-3 ತಿಂಗಳು ಈ ಕೆರೆ ತುಂಬಿಟ್ಟು ನಾನೇನು ಇಲ್ಲಿ ನಿಂತಿದ್ದೀನಿ, ಫುಲ್ ಮುಳುಗ್ಬಿಟ್ಟಿರ್ತೀನಿ. ಅಷ್ಟಿರುತ್ತೆ ಕೆರೆ, ವಿಶಾಲವಾಗಿ ಫುಲ್ ತುಂಬಿಟ್ಟಿರುತ್ತೆ. ಇದು ನಮ್ಮ ಮಸಾರಿ ಬಣ್ಣದ ನೇಚರ್, ಮಣ್ಣಿಂದು ನೇಚರ್ ಹೇಗೆ ಅಂತ ಹೇಳಿದ್ರೆ, ಎಷ್ಟೇ ಮಳೆ ಬರಲಿ ಒಂದು 4 ದಿನಕ್ಕೆ ಮಳೆ ಆಗಿಲ್ಲ ಅನ್ನೋ ಥರ ಇರುತ್ತೆ. ಎಲ್ಲದನ್ನು ನೀರು ಕಳಿಸ್ತಾ ಇರುತ್ತೆ. ಹಾಗಾಗಿ ಇಂಥದ್ರಲ್ಲಿ ನಮಗೆ ನೀರು ಬೇಕೇ ಬೇಕು, ಜಲ ಸಂಗ್ರಹಣೆ ಬೇಕೇ ಬೇಕು. ಆಮೇಲೆ ಬೋರಿನ ಗಡಸು ನೀರಿನ ಬದಲು ಮೇಲಿರುವ ತೆಳು ನೀರು ಗಿಡಗಳ ಬೆಳವಣಿಗೆಗೆ ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲ ಬೋರ್ಗಳನ್ನು ಇಲ್ಲಿ ಇಟ್ಟಿರ್ತೀವಿ. ಕೆಲವು ಸತಿ ನಮಗೆ ಬೋರಲ್ಲಿ ಗದ್ದೆಗೆ ಬೇಕಾಯಿತು, ತೋಟಕ್ಕೆ ಬೇಕಾಯಿತು ಅಂದರೆ ಡೈರೆಕ್ಟ್ ಆ ಕಡೆ ಹೋಗ್ತಿರುತ್ತೆ. ಅದಕ್ಕೆ ಬೇಡಪ್ಪ, ಯಾವುದೋ ಒಂದು ಸಣ್ಣ ಪುಟ್ಟ ಮಳೆ ಆಯಿತು, ನೀರು ಅವತ್ತು ಕೊಡೋದು ಬೇಡ ಅಂತ ಹೇಳಿದ್ರೆ ಇಲ್ಲಿಟ್ಟಿರ್ತೀವಿ. ನೀವಲ್ಲಿ ನೋಡ್ಬೋದು ಎಷ್ಟು ಪಕ್ಷಿಗಳಲ್ಲಿ ಕಾಯ್ತಾ ನಿಂತಿವೆ, ಮೀನುಗಳಿವೆ, ದೊಡ್ಡ ಮೀನಿದೆ. ಇವಾಗ ಹೆಚ್ಚು ಕಮ್ಮಿ ಇವತ್ತು ಬೆಳಗ್ಗೆ ಹಾರ್ವೆಸ್ಟ್ ಮಾಡಿದ್ದು 900 ಗ್ರಾಮ್ ತನಕ ಬಂತು. ಸೊ ಹಾಗಾಗಿ ಅದು ನಾಟಿ ಲೆವೆಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅದನ್ನು. ಬಟ್ ಸಮಗ್ರ ಕೃಷಿ ಇರೋದ್ರಿಂದ ಎಲ್ಲದೂ ಸ್ವಲ್ಪ ಇರಬೇಕು, ನಿರ್ವಹಣೆ ಕಡಿಮೆ ಇರಬೇಕು, ನಮ್ಮ ಇನ್ವಾಲ್ವ್ಮೆಂಟ್ ಕಡಿಮೆ ಇರಬೇಕು. ಆ ಥರ ಸುತ್ತಲೂ ಗಮನಿಸಬಹುದು ಅಷ್ಟು ಎತ್ತರ ಬಿದಿರಿನ ತೋರಣ ಜೈವಿಕ ಬೇಲಿಯಾಗಿ ಒಡ್ಡನ್ನು ಸಂರಕ್ಷಣೆ ಮಾಡುತ್ತೆ. ನಿಮಗೆ ವೈಟ್ ಲೈನ್ ಕಾಣುತ್ತಲ್ಲ, ಅಲ್ಲಿ ತನಕ ನೀರು ನಿಂತಿರುತ್ತೆ. ಹಾಗಾಗಿ ಇದ್ರ ಕೆಳಗಡೆ ಗದ್ದೆ ಇದೆ, ನಾವು ಸಕ್ಷನ್ ಪೈಪ್ ತಗೊಂಡು ಗದ್ದೆಗೂ ನೀರು ಕೊಟ್ಕೊಂತೀವಿ ಮುಂಗಾರಲ್ಲಿ ಹಿಂಗಾರಲ್ಲಿ. ನೆಕ್ಸ್ಟ್ ಬೇಸಿಗೆ ತನಕ ಸ್ವಲ್ಪ ಖಂಡಿತ. ಈಗಲೂ ಕೂಡ ನೋಡಿ, ನೀವಲ್ಲಿ ಪೈಪ್ ನೋಡಬಹುದು, ಅಲ್ಲಿನ 4 ಅಡಿ ನೀರಿದೆ. ಸೊ ಹಾಗಾಗಿ ಇದು ಎಲ್ಲ ಸ್ವಲ್ಪ ಈ ಕಡೆ ಪ್ರೆಷರ್ ಕಮ್ಮಿ ಆಗಲಿ ಅಂತ ಹೇಳಿ ಆ ಕಡೆ ಹೈಟ್ ಇರೋದ್ರಿಂದ ಅಲ್ಲಿಗೆ ನಾವು ಆಳ ಮಾಡ್ಕೊಂಡಿರೋದು. ಹಾಗಾಗಿ ಇನ್ನ ಈ ಕೆರೆಯಿಂದನೇ ನೀರು ಹೋಗ್ತಾ ಇದೆ. ಒಂದ್ಸತಿ ಎಲ್ಲ ಖಾಲಿ ಆದಮೇಲೆ ಇದರಲ್ಲಿರೋ ಸಿಲ್ಟ್ಗಳನ್ನೆಲ್ಲ ತೆಗೆದು ನನ್ನ ತೋಟಕ್ಕೆ ಹಾಕ್ಕೊಳ್ತೀನಿ. ನಮ್ಮದೇ ಟ್ರ್ಯಾಕ್ಟರ್ ಇದೆ, ಸ್ವಲ್ಪ JCB ಕರೆಸಿ ಟ್ರ್ಯಾಕ್ಟರ್ ಗಟ್ಟಲೆಲ್ಲ ಹಾಕ್ಕೊಂಡು
ಕುಂಟೆಯಿಂದನೇ ಎಲ್ಲ ತೆಗೆದು ಲೆವೆಲಿಂಗ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಅಗಲ ಮಾಡ್ಕೊಳ್ತೀನಿ. ಇರೋ ಮಣ್ಣನ್ನು ಗಿಡಕ್ಕೆ ಹಾಕ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಅಗಲ ಆಗುತ್ತೆ ನನಗೆ, ಇನ್ನೊಂದು ಅರ್ಧ ಅಡಿ 1 ಅಡಿ ಇಂಪ್ರೂವ್ ಆಗುತ್ತೆ. ಇದು ಅವಾಗವಾಗ ಮಾಡ್ತಕ್ಕಂಥದ್ದು ಪ್ರಥಾ. ಪಕ್ಷಿಗಳಿಗೆ ಆವಾಸ ಸ್ಥಾನ ಇದ್ರ ಮೇಲೆ ಕೂತಿರುತ್ತೆ, ಮೀನನ್ನು ಗಮನಿಸುತ್ತೆ. ನನಗೆ ಆ ಪಕ್ಷಿಗಳು ನೋಡೋಕ್ಕೆ ಅನೇಕ ಜನ ಬರ್ತಾರೆ. ನಂದು ಟೂರಿಸಮ್ಗೆ ಹೆಲ್ಪ್ ಆಗುತ್ತೆ. ಬೆಳೆ ಬೆಳೆದು ಮಾರಾಟ ಮಾಡುವುದು ಒಂದು ವಿಧಾನ, ಬೆಳೆಯನ್ನು ತೋರಿಸಿ ಇದು ಈ ಬೆಳೆ ಇದು ಹಣ್ಣು ಅಂತ ತೋರಿಸ್ಬಿಟ್ಟು ಆದಾಯ ಮಾಡ್ಕೊಳ್ತಕ್ಕಂಥದ್ದು ನಾನು ಕಂಡುಕೊಂಡಿದ್ದೀನಿ. ಅದು ಬಹಳ ಈಸಿ. ಬಂಡವಾಳ ಆ ಥರದ್ದೇನು ಅವಾಗವಾಗ ಇರಲ್ಲ. ಜನ ಬರ್ತಾರೆ, ನೋಡ್ತಾರೆ, ಖುಷಿ ಪಡ್ತಾರೆ, ಒಂದು ಸ್ಥಿರ ಆದಾಯ. ಮತ್ತು ನನಗೆ ಅಷ್ಟು ಜನರ ಬೆಂಬಲ ಸಿಗುತ್ತೆ, ಒಡನಾಟ ಸಿಗುತ್ತೆ, ಸಂಪರ್ಕ ಸಿಗುತ್ತೆ. ನನ್ನ ಮೌಲ್ಯವರ್ಧನೆಗಳು ಇದ್ದಲ್ಲೇ ಮಾರಾಟ ಆಗುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಇವೆಲ್ಲ ಸ್ವಲ್ಪ ವಾಕಿಂಗ್ ಪಾತ್ ಥರ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದಷ್ಟು ಬೇರೆ ಬೇರೆದು ಆಕರ್ಷಣೀಯ ಅಲಂಕಾರಿಕ ಗಿಡಗಳು ಇವೆ. ಆಮೇಲೆ ನುಗ್ಗೆ, ಬಿದಿರು, ಲಾವಂಚ. ಅಲ್ಲಿ ಗಮನಿಸಿ, ಲಾವಂಚ ಅಂದರೆ ಈ ತುದಿಗೆ ಏನು ಹಾಕಿದ್ದು. ಇವಾಗೆಲ್ಲ ಸ್ವಲ್ಪ ಲಾವಂಚ ಯೂಶಲಿ ಕುರಿ ತಿನ್ನಲ್ಲ, ಬಟ್ ನಮ್ಮ ಸ್ಪೆಷಲ್ ಕುರಿಗಳು ಟೆಂಗುರಿಗಳು ಇಲ್ಲೆಲ್ಲ ಇವೆ ನೋಡಿ. ಈ ಥರದ್ದು ಮತ್ತೆ ಮಳೆಗಾಲದಲ್ಲಿ ಇಷ್ಟು ದಪ್ಪ ಆಗ್ಬಿಡುತ್ತೆ. ನೀವಲ್ಲಿ ನೋಡ್ಬೋದು, ದೊಡ್ಡದಿದೆ ಲಾವಂಚಗಳು. ಅದೇನಾಗುತ್ತೆ, ತಂಪು ನೀರನ್ನು ಹಿಡಿದ್ರೂ ನಾವೀಗ ಕೇರಳ ಕಡೆ ಎಲ್ಲ ಹೋದರೆ ಒಂದು ಬೇರೆ ಹಾಕ್ಕೊಡ್ತಾರೆ ನೀರು, ಅದು ಗಂಟ್ಲಿಗೆ ಸ್ವಲ್ಪ ರಫ್ನೆಸ್ ಕೊಡುತ್ತೆ, ತಂಪು ಕೊಡುತ್ತೆ ಅದು. ಹಾಗಾಗಿ ಲಾವಂಚ ಒಂದು 8 ರಿಂದ 9 ಅಡಿ ಕೆಳಗೆ ಹೋಗುತ್ತೆ. ನಾನು ಲಾವಂಚದ ಬಗ್ಗೆ ತಿಳ್ಕೊಂಬರೋಕ್ಕೆ ಸಿ ಮ್ಯಾಪಲ್ಲಿ 5 ದಿನ ತರಬೇತಿ ಹೋಗಿದೆ. ಅಲ್ಲಿಂದನೇ ಅದು ಸಿ ಮ್ಯಾಪ್ ಅಂತಿದೆ ಯಲಹಂಕ ಹತ್ರ ಬೆಂಗಳೂರು. ಸೊ ಅಲ್ಲಿ ಸಿ ಮ್ಯಾಪ್ ಅಂದರೆ ಸೆಂಟರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಆ್ಯಂಡ್ ಆರೋಮ್ಯಾಟಿಕ್ ಪ್ಲ್ಯಾಂಟ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ದು. ಅಲ್ಲಿ ಅವಾಗ ತರಬೇತಿ ಕೊಡ್ತಾ ಇರ್ತಾರೆ ಆರೋಮ್ಯಾಟಿಕ್ ಆ್ಯಂಡ್ ಮೆಡಿಸಿನಲ್ ಪ್ಲ್ಯಾಂಟ್ಸಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಂಗೆ ಮಾಡಬೇಕು ಅಂತ ಹೇಳಿ. ಅಲ್ಲಿ ಯಾವುದೋ ಒಂದು ಯೋಜನೆಯಲ್ಲಿ 1 ಎಕರೆಗೆ ರೈತರಿಗೆ ಉಚಿತವಾಗಿ ಸಸಿಗಳನ್ನು ಕೊಟ್ಟರು. ನಾವು ತರಬೇತಿ ತೊಗೊಂಡು ಅದನ್ನು ತೊಗೊಂಬರ್ಬೇಕಾಗಿತ್ತು. ಹಾಗಾಗಿ ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ತಂದಿರ್ತಕ್ಕಂಥ ಇಲ್ಲಿ ಹಾಕಿರೋದು. ಹಾಗಾಗಿ ಇದು ಒಡ್ಡು ಸಂರಕ್ಷಣೆ ಮಾಡುತ್ತೆ, ಬೇರು ಅಭೇದ್ಯವಾಗಿ ಹಿಡ್ಕೊಂಡ್ಬಿಡುತ್ತೆ. ನಮ್ಮ ಕೊಂಕಣ್ ರೈಲ್ವೆದವರು ತುಂಬ ಅದನ್ನು ಬಳಸ್ಕೊಂಡಿದ್ದಾರೆ. ನೀವು ಅಲ್ಲಿ ಗಮನಿಸ್ಬೋದು, ಕೊಂಕಣ್ ರೈಲ್ವೆಲ್ಲಿ ಕೂತ್ಕೊಂಡು ಬೆಟ್ಟಗಳು ಕುಸಿದೇ ಇರಲಿ ಅಂತ ನಿಮಗೆ ಲಾವಂಚಗಳು ಕಾಣ್ತವೆ. ನಿಮಗೆ ಆ ಬೆಲ್ಟು ಸರಿಯಾಗಿ ಹಿಡ್ಕೊಳ್ಳುತ್ತೆ ಅದು ಕೆಳಗಡೆ ಬೇರು. ಹಾಗಾಗಿ ಒಡ್ಡು ಸಂರಕ್ಷಣೆಗೆ, ಮಣ್ಣಿನ ಸಂರಕ್ಷಣೆಗೆ, ಆಮೇಲೆ ನೀರನ್ನು ಹಿಡಿದಿಡ್ಕೊಳ್ಳೋಕ್ಕೆ ಮತ್ತು ತಂಪು ಮೇಂಟೈನ್ ಆಗೋದಕ್ಕೆ ಉಪಯೋಗ ಆಗುತ್ತೆ. ಇದು ನನ್ನ ಗದ್ದೆ ಆದಮೇಲೆ ಕೆರೆ. ಇದು ಗದ್ದೆ ತೆಗೆದುಬಿಟ್ಟು ಕೆರೆ ಮಾಡಿದ್ದೀನಿ. ಆವಾಗ ನಿಮ್ಗೆ ಗೊತ್ತು 1 ಎಕರೆಗೆ ಏನು ವ್ಯಾಲ್ಯೂ ಇದೆ ಅಂತ ಹೇಳಿ. 1 ಎಕರೆನ ಹಿಂಗೆ, ಅದು ಗದ್ದೆ ಚೆನ್ನಾಗಿ ಬೆಳೆಯೋ ಗದ್ದೆ, ಯಾರಾದರೂ ತೋಡ್ತಾರ? ಲಾಸ್ ಆಗಲಿಲ್ವಾ? ಅದು ತುಂಬ ಜನ ನೆಗೆಟಿವ್ ಅದಿರೋದೇ ಅದು. ನೀವು ಯಾವುದೇ ಸ್ವಲ್ಪ ಪ್ರಗತಿಪರ ಉದಯೋನ್ಮುಖ ರೈತರ ಹತ್ರ ಹೋಗಿ, ಮೊದಲೆಲ್ಲ ಸುತ್ತಮುತ್ತಲ ಜನ ಅವ್ರನ್ನ ಹುಚ್ಚ ಅಂತಾನೆ ಅಂತಿರ್ತಾರೆ, ಅವನಿಗೆ ಗೊತ್ತಾಗಲ್ಲ ಅಂತಿರ್ತಾರೆ. ಅವರೆಲ್ಲ ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಬಟ್ ಈ ಥರ ರಿಸ್ಕ್ ತೊಗೊಂಡು ನಿರ್ಧಾರಗಳನ್ನು ತೊಗೊಳ್ಳೋರು ಬೆಳೀತಾ ಇರ್ತಾರೆ. ಹಾಗಾಗಿ ಇದು ರಿಸ್ಕ್ ಟೇಕಿಂಗ್. ಚೆನ್ನಾಗಿರೋ ಗದ್ದೆನ ತೋಡ್ಬಿಟ್ಟೆ, ಹಿಂಗೆ ಕೆರೆ ಆಗೋಯ್ತು. ಬಟ್ ಈ ಕೆರೆಯಿಂದ ನನ್ನ 100 ಎಕರೆ ಹ್ಯಾಂಡಲ್ ಆಗುತ್ತೆ. ಇಲ್ಲಿ ಗಮನಿಸಿ ನೋಡಿ, ಲಾವಂಚ ಹಿಂಗೆ ಬಂದು ಇಂಥ ಬಿಸಿಲಲ್ಲೂ ನಿಮಗೆ ಗ್ರೀನರಿ ಕಾಣುತ್ತೆ. ಮಳೆ ಬಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟಾಗಲ ಬರುತ್ತೆ. ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಇವೆಲ್ಲ ನೀರು ಅಲ್ಲೇ ಬಂಡೆ ಬಂದಿರೋದನ್ನ ಒಡಿಸಿ ಇಲ್ಲಿ ಹಾಕಿದ್ದೀವಿ. ಇದು ನಾಲೆ ಮಧ್ಯದಲ್ಲಿ ಲಾವಂಚನ ನಾನು ಈ ರೀತಿ ಪ್ಲ್ಯಾಂಟ್ ಮಾಡಿದ್ದೀನಿ. ಅದು ಒಂದ್ಸಲಿ ನಾವು ಮಳೆಗಾಲದಲ್ಲಿ ಹಾಕಿದ್ರೆ ಒಂದು 4-5 ತಿಂಗಳಿಗೆ ಇಷ್ಟು ದಪ್ಪ ಆಗಿ 150-200 ಗಡ್ಡೆಗಳು ಬರೋ ಅಷ್ಟು ದೊಡ್ಡದಾಗುತ್ತೆ. ಬಿಸಿಲಲ್ಲಾದ್ರೂ ಮೇಲ್ಗಡೆ ಸುಟ್ರೂ, ನೀರು ನಿಂತ್ಕೊಂಡ್ರೂ ಇದು ಗಟ್ಟಿಯಾಗಿರುತ್ತೆ. ಓಡುವ ನೀರನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ, ತಡೆ ಹಿಡಿದು ಮುಂದೆ ಕಳಿಸೋದಕ್ಕೆ ಇದು ಉಪಯೋಗ ಆಗುತ್ತೆ. ಹರಿಯೋ ನಾಲೆಯಲ್ಲಿ ಅಲ್ಲಲ್ಲಿ ಮಾಡೋದ್ರಿಂದ ಅದ್ರ ಸ್ಪೀಡ್ ಡೌನ್ ಆಗುತ್ತೆ. ಮತ್ತು ಅಲ್ಲಿ ಯಾರ್ಯಾರು ಕ್ರಿಮಿ ಕೀಟನಾಶಕಗಳನ್ನ ಹೆಚ್ಚಾಗಿ ಬಳಸಿರ್ತಾರೋ ಏನೋ, ಹರಿಯೋ ನೀರು ಹರಿದು ನಿಂತು ಲಾವಂಚದ ಮೇಲೆ, ನುಗ್ಗೆ ಮೇಲೆ, ಬಿದಿರಿನ ಜೊತೆ ಓಡಿ ಆಡಿ ಬಳುಕಿ ನಿಂತು ಮೇಲ್ಗಡೆ ಬಂದು ಹರಿದು ಹಿಂಗೆ ಮಾಡೋದ್ರಿಂದ ನನ್ನ ಕೆರೆಗೆ ಪರಿಶುದ್ಧವಾದ ನೀರು ಬರುತ್ತೆ. ಇದು ವೀವರ್ ಬರ್ಡ್, ಬಹಳ ಅದ್ಭುತವಾದದ್ದು ವೀವರ್ ಬರ್ಡ್. ಈ ಪಕ್ಷಿ ಮಾಡ್ತಕ್ಕಂಥ ನೇಕಾರಿಕೆ ಕೂತ್ಕೊಂಡು ಗಮನಿಸೋದು ಬಹಳ, ಅದು ಆನಂದ, ಅದು ಅನುಭವಿಸೋರಿಗೆ ಸರಿ ಅದು. ಹಾಗಾಗಿ ಇದು ನಿಮ್ಗೆ ಕಾಣುತ್ತಲ್ಲ, ಅದು ಕೊಳವೆ ಥರ ಬಂದಿರೋದು, ಅಲ್ಲಿ ಸಂಸಾರ ಆಗಿದೆ ಅಂತ ಹೇಳಿ. ವೀವರ್ ಬರ್ಡಲ್ಲಿ ಬಹುಪತಿತ್ವ ಹಾಗೆ. ಅದು ಪ್ರತಿ ಮುಂಗಾರಲ್ಲಿ ಮೇಟಿಂಗ್ ಸೀಸನಲ್ಲಿ ಏನಾಗುತ್ತೆ, ಗಂಡು ಪಕ್ಷಿ ಆ ಗೂಡನ್ನ ಕಟ್ಟಕ್ಕೆ ಶುರು ಮಾಡುತ್ತೆ. ಗೂಡು ಚೆನ್ನಾಗಿದ್ದರೆ ಮಾತ್ರ ಹೆಣ್ಣು ಪಕ್ಷಿ ಒಲಿದು ಅಲ್ಲಿ ಸಂಸಾರ ಶುರು ಮಾಡ್ತಾಳೆ. ಅದರಲ್ಲಿ ಈಗ ತಾನೇ ಬಾಲ್ಯಾವಸ್ಥೆಯಿಂದ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂತಹ ಪಕ್ಷಿಗಳೇನು ಮಾಡ್ತವೆ, ಅರ್ಧಂಬರ್ಧ ಅಲ್ಲಿದೆಯಲ್ಲ
ಆ ಥರ ಹೆಂಗೆಂಗೋ ಗೂಡು ಕಟ್ತವೆ. ಆ ಹೆಣ್ಣು ಪಕ್ಷಿಗೆ ಅದು ಸೇಫ್ ಅನ್ಸಲ್ಲ, ರಿಜೆಕ್ಟ್ ಮಾಡುತ್ತೆ ಗಂಡು ಪಕ್ಷಿನ. ಸೊ ಎಕ್ಸ್ಪರ್ಟ್ ಏನಿರ್ತಾರಲ್ಲ, ಅಂದರೆ ಸ್ವಲ್ಪ ಆಲ್ರೆಡಿ ಮೆಚೂರ್ ಆಗಿರ್ತಕ್ಕಂಥ ಪಕ್ಷಿಗಳು, ಅವು ಏನು ಮಾಡುತ್ತೆ, ಚೆನ್ನಾಗಿ ಗೂಡು ಕಟ್ಟುತ್ತೆ. ಗೂಡು ಕಟ್ಟೋ ವಿಧದಲ್ಲಿ ಫಸ್ಟ್ ಫ್ಲೋರ್ ಮಾಡುತ್ತೆ, ಸೆಕೆಂಡ್ ಫ್ಲೋರ್ ಮಾಡುತ್ತೆ, ಆಮೇಲೆ ಕುರ್ಲಾನ್ ಬೆಡ್ಡಿಂಗ್ ಅಂದರೆ ಹತ್ತಿಗಳನ್ನು ತೊಗೊಂಬಂದು ಆ ಥರ ಒಂದು ಬೆಡ್ಡಿಂಗ್ ಮಾಡುತ್ತೆ, ಆ ಫ್ಲವರ್ ಡೆಕೋರೇಷನ್ ಮಾಡುತ್ತೆ, ಲೈಟಿಂಗ್ ಕೊಡುತ್ತೆ. ಮಿಂಚು ಹುಳನ್ನು ತೊಗೊಂಬಂದು ಅದ್ರ ರೆಕ್ಕೆಗಳನ್ನು ಮುರಿದು ಅಲ್ಲಲ್ಲಿ ಲೈಟಿಂಗ್ ಕೊಡುತ್ತೆ. ಆಮೇಲೆ ನ್ಯೂಟ್ರಿಯೆಂಟ್ ಕಿಚನ್ ಅನ್ನು ಸೆಟಪ್ ಮಾಡುತ್ತೆ. ಎರೆಹುಳು ಆ ಥರ ಪೌಷ್ಟಿಕಾಂಶಯುಕ್ತ ಸಣ್ಣ ಸಣ್ಣ ಹುಳುಗಳನ್ನು ಆರಿಸ್ಕೊಂಡು ತೊಗೊಂಬಂದು ಗೂಡುಗಳಲ್ಲಿ ಸಂಗ್ರಹಣೆ ಮಾಡುತ್ತೆ ಗಂಡು ಪಕ್ಷಿ. ಇದೆಲ್ಲ ಆದಮೇಲೆ ಇಷ್ಟೆಲ್ಲ ನೋಡಿಕೊಂಡು ಯಾವಾಗ ನನಗೆ ಮೊಟ್ಟೆ ಹಾಕ್ತೀನಿ, ಮರಿ ಹಾಕ್ತೀನಿ, ತ್ರಾಣ ಇರಲ್ಲ, ಆವಾಗ ಇದೆಲ್ಲ ಇದೆಯಲ್ಲ ಅಂತೇಳಿ ಅದಕ್ಕೆ ಸೇಫ್ ಅನಿಸುತ್ತೆ ಹೆಣ್ಣು ಪಕ್ಷಿಗೆ. ಆವಾಗ ಅಲ್ಲಿ ಕೂತ್ಕೊಂಡು ಸಂಸಾರ ಶುರು ಮಾಡುತ್ತೆ, ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ. ಅದು ಕೊಳವೆ ಥರ ಮಾದರಿ ಆಗಿರೋದು ಹೆಣ್ಣು ಸೆಲೆಕ್ಟ್ ಮಾಡಿರ್ತಕ್ಕಂಥ ಗೂಡು, ಅದು ಉಪಯೋಗ ಆಗಿದೆ. ಅರ್ಧಂಬರ್ಧ ಹಿಂಗೆ ಸೆಕೆಂಡ್ ರೂಮ್ ಅರ್ಧಂಬರ್ಧ ಹಿಂಗೆ ಓಪನ್ ಅಪ್ ಆಗಿದೆಯಲ್ಲ, ಸೊ ಅದು ರಿಜೆಕ್ಟೆಡ್ ಗೂಡು. ಇಲ್ಲಿಂದ ಇದು ನೋಡಿ, ಬಿದಿರು, ಮುಳ್ಳು, ಹರಿಯುವ ನೀರು, ಮುಂಗಾರಲ್ಲೇ ಅವೆಲ್ಲ. ಆಮೇಲೆ ಆ ಟೈಮಲ್ಲಿ ಏನಾಗುತ್ತೆ, ಪಕ್ಷಿಗಳ ಕಲರ್ ಸ್ವಲ್ಪ ಭಾಳ ಮಿಂಚುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ವಿಚಾರಗಳು ನನಗೆ ಇಲ್ಲಿ ಬಂದಿರತಕ್ಕಂಥ ಪಕ್ಷಿ ತಜ್ಞರು, ವನ್ಯಜೀವಿ ತಜ್ಞರು, ಅವರುಗಳು ಇಲ್ಲೇ ದೊಡ್ಡ ಟಾರ್ಪಾಲ್ ಹಾಕೊಂಡು ಒಂದು ಟೆಂಟ್ ಹಾಕೊಂಡು ಅದನ್ನು ಬೆಳಿಗ್ಗೆಯಿಂದ ರಾತ್ರಿ ತನಕ ನೋಡ್ತಾನೆ ಇರ್ತಾರೆ, ಗಮನಿಸ್ತಾನೆ ಇರ್ತಾರೆ. ಅವ್ರಿಗೆ ಬೇಕಾದಂತಹ ಫೆಸಿಲಿಟೀಸ್ ಏನಿದೆ ಅದು ನಾವು ಈ ಕಡೆಯಿಂದ ಈಗ ಅಲ್ಲಿ ಪಕ್ಷಿಗಳಿಗೂ ತೊಂದರೆ ಇರಲ್ಲ, ಇವರು ಅದನ್ನು ಆರಾಮಾಗಿ ಆನಂದ ಶೂಟ್ ಮಾಡಬಹುದು ಇದರಲ್ಲಿ, ಕ್ಯಾಮ್ರಾದಲ್ಲಿ. ಸೊ ಹಾಗಾಗಿ ಇದೊಂದು ಪಕ್ಷಿ ವೀಕ್ಷಣೆಗೆ ಬಹಳ ಅನುಕೂಲವಾದಂಥ ಸ್ಥಳ. ಆಮೇಲೆ ತಂಪು, ತೆಂಗಿನ ತೋಟದ ಹಿನ್ನೆಲೆ. ಸೊ ಹೌದು. ಆಮೇಲೆ ಅಲ್ಲಿ ನೀರು ಹರಿತಾ ಇರುತ್ತೆ. ಇವಾಗ ಬೇಸಿಗೆ, ಇವಾಗ ನೀರು ಹರಿತಿಲ್ಲ, ಅಲ್ಲಿ ನೀರು ಹರಿತಾ ಇರುತ್ತೆ. ಸೊ ಹಾಗಾಗಿ ಇದೊಂದು ಪ್ರಶಸ್ತವಾದಂತಹ ಸ್ಥಳ. ಅದು ನನ್ನ ಗೋಕೃಪಾಮೃತ, ಜೀವಾಮೃತ, ದ್ರವರೂಪದ ದ್ರಾವಣಗಳನ್ನು ಕಳಿಸ್ತುವ ಒಂದು ಸ್ಥಾವರಗಳು. ಸೊ ಅಲ್ಲೇ ಗದ್ದೆ ಇದೆ, ಅದ್ರ ಕೆಳಗಡೆ 4 ಇಂಚಿಂದು ಒಂದು ವಾಲ್ವ್ ಇದೆ ಆ ಕಡೆ, ಇಲ್ಲಿ 1 ಅಡಿ ಮೇಲಿದೆ. ಸೊ ಅಲ್ಲಿಂದ ನಾವು ಅಲ್ಲೇ ಮೋಟ್ರ್ ಇರೋದ್ರಿಂದ ವಿತ್ ಪ್ರೆಷರ್ ದ್ರವರೂಪದ ಗೊಬ್ಬರಗಳು ಯಾವುದೇ ಇರಲಿ ಅದನ್ನು ಕಳಿಸ್ತೀವಿ. ಇಲ್ಲಿಂದ ಎಲ್ಲ ಕಡೆ ತೆಂಗಿನ ತೋಟಕ್ಕಾಗಲಿ ಗದ್ದೆಗಾಗಲಿ ನಾವು ಯಾವ ಕಡೆ ಕಳಿಸ್ತೀವಿ ಆ ಕಡೆ ಹೋಗ್ಬಿಡುತ್ತೆ.